ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬಾರ್ನ್ ಅಪಿಟೇಟ್ ಯೋರ್ ಮೆಜೆಸ್ಟಿ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 7 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 8th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಕೊಡೋರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆಗಿ ಬರೋದು. ಅಂಡ್ ಮರಿದ ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ಕೂಡ ನಿಮ್ಗೆ ನಾವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಅಂಡ್ ಮರೀದೆ ಲೈಕ್ ಮಾಡ್ಬಿಡಿ. ಲೈಕ್ ಮಾಡಿದ ತಕ್ಷಣ ಅಲ್ಲೇ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ. ನಮ್ ವಿಡಿಯೋಗೆ ಹೈಪ್ ಕೂಡ ಮಾಡ್ಬಿಡಿ. ಲೈಕ್ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಹೈಪ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ ವಿಡಿಯೋಸ್ ಇನ್ನಷ್ಟು ಜನಕ್ಕೆ ಇನ್ನಷ್ಟು ರೀತಿಯಲ್ಲಿ ರೆಕಮೆಂಡ್ ಆಗ್ತಾನೆ ಇರುತ್ತೆ. ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಬನ್ನಿ ಇವತ್ತಿನ 8th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ನಮ್ ಹೀರೋಯಿನ್ ಗೆ ಲೈಟ್ ಆಗಿ ನಮ್ ಹೀರೋ ಮೇಲೆ ಇಂಟ್ರೆಸ್ಟ್ ಬಂದಂಗೆ ಇದೆ. ಯಾಕಂದ್ರೆ ಚಂದ್ರನ ನೋಡಿದಾಗ ನಮ್ ಹೀರೋ ಮುಖ ಕಾಣಿಸ್ತಾ ಇತ್ತು. ಈ ಕಡೆ ನಮ್ ಹೀರೋನು ಅಷ್ಟೇ. ಅವ್ಳು ಮಾಡ್ಕೊಂಡ್ ಬಂದಿ ಕೊಟ್ಟಿರೋ ಊಟನ ತಿಂದ್ರೇನೆ ಅವ್ನಿಗೆ ತುಂಬಾ ರಿಫ್ರೆಶಿಂಗ್ ಆಗಿ ತುಂಬಾನೇ ಕಾಮ್ ಆಗಿರುತ್ತೆ. ಎಷ್ಟೇ ಟೆನ್ಷನ್ ಇದ್ರೆ ಕೂಡ ಹೊರಟೋಗುತ್ತೆ. ಅವಳ ಹತ್ರ ಊಟ ಕೊಟ್ಬಿಟ್ಟು ರಿಟರ್ನ್ ಹೋಗ್ಬೇಕಾದ್ರೆ ಆಡ್ಕೊಂಡು ಹೋಗ್ತಾ ಇರ್ತಾಳ. ಅದ್ರ ನೋಡಿ ಅವ್ನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅಷ್ಟೇ ಅಲ್ಲ, ಅವಳ ಪಕ್ಕದಲ್ಲಿದ್ರೆ ನನ್ ಹಾರ್ಟ್ ಬೀಟ್ ಇನ್ನೂ ಕಷ್ಟ ಜಾಸ್ತಿ ಆಗುತ್ತೆ ಅಂತ ಅವ್ನಿಗೂ ಒಂದು ಲವ್ ಫೀಲ್ ಸ್ಟಾರ್ಟ್ ಆದಂಗೆ ತೋರಿಸಿರ್ತಾರೆ. ಇವಾಗ ಇನ್ನೊಂದ್ ಕಡೆ ಹೈನಸ್ ನ ತೋರಿಸ್ತಾರೆ. ಮೋಗ್ಜೋನ ಅರಮನೆಗೆ ಕಳ್ಸಿದ್ದ ಅಲ್ವಾ, ಅವನೇ ಮೋಗ್ಜೋ ಕಡೆ ಅವ್ನ್ ಬಂದು ಇವಾಗ ಇನ್ನೊಂದು ಗವರ್ನರ್ ನ ಕರೆದು ಸರಿಯಾಗಿ ಬೈತಾ ಇರ್ತಾನೆ. ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಕಾಡಲ್ಲಿ ಒಬ್ಬ ಬಾಣ ಬಿಟ್ಟ ಅಲ್ವಾ ನಮ್ ಹೀರೋಯಿನ್ ಫಸ್ಟ್ ಮೀಟ್ ಮಾಡಿದಾಗ. ಅವನನ್ನ ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡಕ್ ಕಳ್ಸಿರೋದು ಈ ಗವರ್ನರೇ. ಈ ವಿಷಯ ಐನಸ್ ಕಂಡಿಡ್ದ್ ಬಿಟ್ಟಿರ್ತಾರೆ. ಆ ವಿಷಯಕ್ಕೋಸ್ಕರ ಅವನನ್ನ ಬೈತಾ ಇದ್ದಾಗ ಅವ್ನು ಹೇಳ್ತಾನೆ, ಏನ್ ಮಾಡಕ್ ಹೇಳಿ, ನಾನು ಅದೇ ಸರಿಯಾದ ಟೈಮ್ ಅಂತ ಅನ್ಕೊಂಡು ಅವ್ನ್ಗೆ ದುಡ್ಡು ಕೊಟ್ಟು ನನಗೆ ಕೆಲಸ ಮಾಡಕ್ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಈ ಹೈನಸ್ಗೆ ಕೋಪ ಬಂದ್ಬಿಡ್ತು. ಏನ್ ಕೆಲಸ ಅಂತ ಮಾಡಿಡ್ತಾ ಇದ್ಯಾ? ಇನ್ ಕೇಸ್ ಸಣ್ಣ ಡೌಟ್ ಬಂದು ನೀನೊಬ್ಬ ಸಿಕ್ಕಾಕೊಂಡ್ರು ಸಾಕು, ನಾವೆಲ್ಲರೂ ಸಿಕ್ಕಾಕೊಳ್ತೀವಿ. ಸರಿಯಾದ ಟೈಮ್ಗೋಸ್ಕರ ವೇಟ್ ಮಾಡ್ಬೇಕು. ಒಂದು ಟೀಮ್ ವರ್ಕ್ ಇದ್ರೇನೆ ಅದು ಪರ್ಫೆಕ್ಟ್ ಆಗಿ ಆಗೋದು. ಸ್ವಲ್ಪ ಬಾಯ್ ಮುಚ್ಕೊಂಡು ಸೈಲೆಂಟ್ ಆಗಿ ಇದ್ಬಿಡು, ನಾನು ಹೇಳೋವರೆಗೂ ಏನು ಮಾಡಕ್ ಹೋಗ್ಬೇಡ ಅಂತ ಈಗ ಮುಗ್ಗ ಬೈದ್ಬಿಟ್ಟ. ಆಕ್ಚುಲಿ ಹೈನಸ್ ಯಾರಂದ್ರೆ ನಮ್ ಹೀರೋಗೆ ಚಿಕ್ಕಪ್ಪ. ಇವಾಗ ನಮ್ ಹೀರೋ ಬಂದು ಆ ನಾಡಿಗೆ ರಾಜ ಅಂತಂದ್ರೆ ಈ ಸಣ್ಣ ಸಣ್ಣ ಕೆಲವೊಂದು ಭಾಗಗಳನ್ನ ಬಂದು ಅವ್ರ ಫ್ಯಾಮಿಲಿ ಅವ್ರಿಗೆ ನೋಡ್ಕೊಳ್ತಾ ಇರ್ತಾರಲ್ವಾ, ಆತರ ಒಂದು ಭಾಗಕ್ಕೆ ಇವನ್ ಕೂಡ ಪ್ರಿನ್ಸ್ ಆಗಿರ್ತಾನೆ. ಅದಕ್ಕೆ ಇವನ ಹೈನಸ್ ಅಂತ ಕರೀತಾ ಇರೋದು. ಈ ಮಂತ್ರಿಗಳಲ್ಲೇ ಮುಖ್ಯವಾದ ಮಂತ್ರಿಗಳಂತ ಇರ್ತಾರಲ್ಲ, ಅದ್ರಲ್ಲಿ ಇವನು ಒಬ್ಬ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಓದ್ ಎಪಿಸೋಡ್ ಅಲ್ಲಿ ನೋಡಿರ್ತೀವಿ, ಈ ಮೋಗ್ಜೋ ಹೇಳಿದ್ಲಲ್ವಾ ನಮ್ಮ ಹೀರೋಗೆ ಫಿಸಿಕಲ್ ಟೆಸ್ಟ್ ಮಾಡೋದಕ್ಕೆ ಒಬ್ರು ಬರ್ತಿದ್ದಾರೆ, ಹೈನಸ್ ಒಬ್ರು ಬರ್ತಿದ್ದಾರೆ ಅಂತ. ಬೇರೆ ಯಾರೋ ಅಲ್ಲ, ಇವನೇ ಬರ್ತಾ ಇರೋದು. ಇವನ ಹೆಸರೇ ಜೇಸನ್ ಅಂತ. ಸರಿಯಾದ ಕನ್ನಿಂಗ್ ಫೆಲೋ ಅಂತಾನೆ ಹೇಳ್ಬೇಕು. ಇವಾಗ ಅವನೊಂದು ಗವರ್ನರ್ ನ ಬೈತಿದಾನಲ್ವಾ, ಗವರ್ನರ್ ಕೂಡ ಇವ್ರ ಕೆಳಗಡೆನೆ ಕೆಲಸ ಮಾಡ್ತಾ ಇರೋನು. ಅವನೇ ಒಬ್ಬನ ನಮ್ ಹೀರೋನ ಅಟ್ಯಾಕ್ ಮಾಡಕ್ಕೆ ಅಂತ ಕಳ್ಸಿದ್ದು. ಆ ಸೀನ್ ನ ಕೂಡ ತೋರಿಸ್ತಾರೆ. ಅವ್ನ್ ಬಂದು ಯಾರಿಗೋ ಒಬ್ರಿಗೆ ಒಂದು ಅಸಾಸನ್ಗೆ ದುಡ್ಡೆಲ್ಲ ಕೊಟ್ಬಿಟ್ಟು ಹೀರೋನ ಅಟ್ಯಾಕ್ ಮಾಡು ಅಂತ ಹೇಳಿರ್ತಾನೆ. ಅಷ್ಟೇ ಅಲ್ಲ, ಇವಾಗ ಅವನನ್ನ ಮೀಟ್ ಮಾಡಿ ಇನ್ಮೇಲೆ ಆ ಕೆಲ್ಸನ ಬಿಟ್ಬಿಡು, ಈ ಸದ್ಯಕ್ಕೆ ನೀನೊಬ್ಬ ಈ ಊರಲ್ಲಿ ಇದೆಯಾ ಅಂತಾನೆ ಯಾರಿಗೂ ಹಿಡಿಬಾರ್ದು, ನಿನ್ನ ಇಲ್ಲಿಂದ ಎಲ್ಲಾದ್ರೂ ಹೊರಟೋಗು ಅಂತ ಹೇಳಿ ಅವನನ್ನ ಕಳ್ಸಿಕೊಟ್ಬಿಟ್ರು. ಅವನ ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಂದ್ 2-3 ಜನ ಬಂದು ಅವನನ್ನ ಅಟ್ಯಾಕ್ ಮಾಡ್ತಾರೆ. ಹೆಂಗೋ ಅವ್ರ ಜೊತೆ ಅವ್ನ್ ಫೈಟಿಂಗ್ ಮಾಡ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋದ. ತಪ್ಪಿಸ್ಕೊಂಡು ಹೋದವನು ಕೈಗೆಲ್ಲ ಗಾಯ ಆಗಿರುತ್ತಲ್ಲ, ಬ್ಯಾಂಡೇಜ್ ಎಲ್ಲ ಸುತ್ಕೊಂತಾ ಇರ್ತಾನೆ. ಫಸ್ಟ್ ಆಫ್ ಆಲ್ ಯಾರಪ್ಪ ಇದು ಅಂತ ನೋಡಿದ್ರೆ ಬೇರೆ ಯಾರು ಅಲ್ಲ, ನಮ್ಮ ಹೀರೋ ಅವರ ಸೀಕ್ರೆಟ್ ಮೆಸೆಂಜರ್. ಆ ಗಾಂಗಲ್ ಇದ್ದ ಅಲ್ವಾ, ಅವನೇನಕ್ಕೆ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರ ಅಕ್ಕ ಸತ್ತಿರೋರ್ ಹಿಂದ್ಗಡೆ ಯಾರಿದ್ದಾರೆ ಅಂತ ಕಂಡಿಡಿತಾ ಇದ್ದಾನೇನೋ, ಅದ್ರಿಂದಾನೆ ಅವ್ನ ಎಲ್ಲಾರಿಂದ ಸುತ್ತಾ ಇರೋದು. ಇವಾಗ ಇವನಿಗೆ ಬಂದಿರೋ ಡೌಟ್ ಏನಂದ್ರೆ, ಇಷ್ಟು ದಿನ ಆ ಗವರ್ನರಿ ಕೆಲಸ ಮಾಡಕ್ ಹೇಳ್ದ ಅಂತ ಯೋಚನೆ ಮಾಡ್ಕೊಂಡಿದ್ದ. ಬಟ್ ಆ ಗವರ್ನರ್ಗೂ ಮೇಲೆ ಬೇರೆ ಯಾರೋ ಇದಾರೆ, ಅವ್ರು ಕೊಡೋ ಇನ್ಸ್ಟ್ರಕ್ಷನ್ಸ್ ಪ್ರಕಾರನೇ ಇವ್ರು ನಡ್ಕೊಳ್ತಾ ಇರೋದು ಅಂತ ಇವ್ನಿಗೆ ಡೌಟ್ ಬಂತು. ಬಟ್ ಅದು ಆ ಜೇಸನ್ ಅನ್ನೋದು ಇನ್ನು ಈ ಗಾಂಗಲ್ಗೆ ಗೊತ್ತಾಗಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ನೈಟ್ ನಮ್ ಗಾಂಗಲ್ ನ 2-3 ಜನ ಬಂದು ಅಟ್ಯಾಕ್ ಮಾಡಿದ್ರಲ್ವಾ, ಅವ್ರು ಬೇರೆ ಯಾರು ಅಲ್ಲ, ಜೇಸನ್ ಕಡೆ ಅವ್ರೆ. ಜೇಸನ್ನೇ ಕಳ್ಸಿರೋದು ಅವನನ್ನ ಅಟ್ಯಾಕ್ ಮಾಡಿ ಸಾಯಿಸ್ಬಿಡಿ ಅಂತ ಹೇಳಿ. ಬಟ್ ಅವನು ತಪ್ಪಿಸ್ಕೊಂಡು ಹೊಟ್ಟೋದ ಅಂತ ಇವ್ನು ಬಂದು ಹೇಳ್ತಾ ಇರೋದ್ರಿಂದ ಈ ಜೇಸನ್ಗೆ ಟೆನ್ಷನ್ ಆಗೋಯ್ತು. ಎಷ್ಟು ಕೊಬ್ಬಿದ್ರೆ ಮಾತ್ನ ಬಂದ್ ನನ್ನ ಹತ್ರ ಹೇಳ್ತೀಯಾ, ಯಾವಾಗೇ ಆಗ್ಲಿ ಅವ್ನ್ ಮಿಸ್ ಆದ ಅನ್ನೋ ಮಾತ್ ನನ್ಗೆ ಬರಬಾರ್ದು ಅಂತ ಹೇಳಿ ಟೆನ್ಷನ್ ಆದವನು ಪಕ್ಕದಲ್ಲಿರೋ ಕತ್ತಿನ ತಗೊಂಡು ಸರಕ್ ಅಂತ ಒಂದು ಸೌಂಡ್, ಏನು ಇವನ ಕಡ್ದಾಕ್ಬಿಟ್ನ ಅಂತ ನೋಡಿದ್ರೆ ಅವ್ನ್ ಮುಂದ್ಗಡೆ ಇರೋ ಗಿಡಗಳೇ ಕಟ್ಟಾಗಿ ಕೆಳಗಡೆ ಬಿದ್ದಿತ್ತು. ಇನ್ನೊಂದ್ಸತಿ ನಿನ್ ಬಾಯಿಂದ ಅವ್ನ್ ತಪ್ಪಿಸ್ಕೊಂಡ್ಬಿಟ್ಟ, ಅವ್ನ್ ಮಿಸ್ ಆಗ್ಬಿಟ್ಟ ಅನ್ನೋ ಮಾತ್ ಕೇಳಿಸ್ತೋ ಅಷ್ಟೇ ನಿನ್ ಕತೆ ಮುಗಿಸ್ಬಿಡ್ತೀನಿ ಅಂತ ಬೆದರ್ಸ್ ಕಳಿಸ್ತಾನೆ. ಇನ್ನೊಂದ್ ಕಡೆ ಮೋಗ್ಜೋನ ತೋರಿಸ್ತಾರೆ. ತುಂಬಾ ಚೆನ್ನಾಗಿ ಇವತ್ತು ಅಲಂಕಾರ ಮಾಡ್ಕೊಂತ ಇದ್ದಾಳೆ, ಡಿಫ್ರೆಂಟ್ ಆಗಿರೋ ಕ್ಲಿಪ್ ಎಲ್ಲ ಹಾಕೊಂತ ಇದ್ದಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಇವತ್ತೇ ಆ ಜೇಸನ್ ಈ ಪ್ಯಾಲೇಸ್ ಗೆ ಬರ್ತಾ ಇರೋದು ನಮ್ ಹೀರೋಗೆ ಫಿಸಿಕಲ್ ಟೆಸ್ಟ್ ಮಾಡೋದಕ್ಕೋಸ್ಕರ. ಸೊ ಇವಾಗ ಇವಳು ರೆಡಿ ಆಗೋದು ಅಲ್ದೆ ಇವತ್ತು ನಾನೇ ಅಡಿಗೆ ಮಾಡಿದೀನಿ ಅಂತ ಅವ್ರಿಗೆಲ್ಲ ಗೊತ್ತಾಗ್ಬೇಕು. ಸೊ ನಾನು ಲಿಸ್ಟ್ ಅಲ್ಲಿ ಬರ್ದಿರೋ ಐಟಮ್ಸ್ ನೆಲ್ಲ ಆ ಜೂನಿಯರ್ ಕುಕ್ ನ ರೆಡಿ ಮಾಡ್ಬಿಡ ಕೇಳಿ ಅಂತ ಇದಾರೆ. ಅಂದ್ರೆ ಇವಳು ಅಡಿಗೆ ಮಾಡಲ್ಲ, ಅವ್ನು ಅಡಿಗೆ ಮಾಡೋದು, ಹೆಸರು ಮಾತ್ರ ಇವಳ್ದು ಅಂತ ಇಟ್ಕೊಳ್ಳೋ ತರ. ಇನ್ನೊಂದ್ ಕಡೆ ರಾಯಲ್ ಕಿಚನ್ ಅಲ್ಲಿ ತೋರಿಸ್ತಾರೆ. ನಮ್ಮ ಹೀರೋ ಅವರ ವೆಲ್ವಿಷರ್ ಇರ್ತಾರಲ್ವಾ, ವಯಸ್ಸಾಗಿರೋ ತಾತ, ಅವ್ರು ಬಂದು ಫ್ರೆಶ್ ಆಗಿರೋ ಮೀಟ್ ಬಂದಿದೆ, ಇದು ಬೀಫು, ಇವಾಗ ಫ್ರೆಶ್ ಆಗಿ ತಗೊಂಡ್ ಬಂದಿರೋದು, ತುಂಬಾ ಚೆನ್ನಾಗಿದೆ, ಇದನ್ನ ಇಟ್ಕೊಂಡು ಏನಾದ್ರು ಅಡಿಗೆ ಮಾಡಮ್ಮ ಅಂತ ಕೊಟ್ಟಾಗ ಅದನ್ನ ನೋಡಿ ಅವಳಿಗೆ ತುಂಬಾ ಸಂತೋಷ ಆಗೋಯ್ತು. ಫ್ರೆಶ್ ಆಗಿದೆ, ತುಂಬಾ ಚೆನ್ನಾಗಿದೆ, ಇವತ್ತು ಊಟನು ತುಂಬಾ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾಳೆ. ಆಗ ಆ ವೆಲ್ವಿಷರ್ ಹೇಳ್ತಾರೆ, ಇವತ್ತು ರಾಜಗೆ ತುಂಬಾನೇ ಸ್ಪೆಷಲ್ ಆದ ದಿನ. ರಾಜನ ಫಿಸಿಕಲ್ ಎಕ್ಸಾಮಿನ್ ಮಾಡೋದಕ್ಕೆ ಜೇಸನ್ ಅಂತ ಒಬ್ಬ ಪ್ರಿನ್ಸ್ ಬಂದಿದ್ದಾರೆ ಅಂತ. ಅಂದ್ರೆ ಸಣ್ಣ ನಾಡಿಗೆ ಅವನೊಂದು ಪ್ರಿನ್ಸ್ ತರತಾನೆ. ಸೊ ಅವ್ರು ಬರ್ತಿದ್ದಾರೆ, ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿ ಅದರ್ಸ್ಬಿಡು ಅನ್ನೋ ತರ ಹೇಳ್ತಾರೆ. ಫಿಸಿಕಲ್ ಎಕ್ಸಾಮಿನೇಷನ್ ಅಂದ್ರೆ ಏನು ಅಂತ ಹೀರೋಯಿನ್ ಕೇಳಿದಾಗ, ಅದೇನ್ ದೊಡ್ಡದಾಗಿಲ್ಲ, ನಾರ್ಮಲ್
ನಾರ್ಮಲ್ ಆಗಿ ಅವಾಗವಾಗ ರಾಜನ್ಗೋಸ್ಕರ ಹೆಲ್ತ್ ಚೆಕ್ಅಪ್ ಮಾಡೋದಷ್ಟೇ ಅಂತ. ಸರಿ ಜೇಸನ್ ಅಂದ್ರೆ ಯಾರು, ಅದನ್ನು ಪ್ರಿನ್ಸ್ ಅಂತ ಇದೀರಾ ಯಾರು ಅಂದಾಗ ಅವ್ರು ಬೇರೆ ಯಾರು ಅಲ್ಲ, ಹೀರೋಗೆ ಚಿಕ್ಕಪ್ಪನೇ ಅಂತ ಹೇಳ್ತಾರ. ಇವ್ಳಿಗೆ ಲೈಟ್ ಆಗಿ ಫ್ಲಾಶ್ ಆಗುತ್ತೆ, ಹೀರೋ ಅವ್ರ ಚಿಕ್ಕಪ್ಪನ ಎಲ್ಲೋ ಕೇಳಿದಿನಲ್ವಾ, ಓ ಹೌದು, ಫ್ಯೂಚರ್ ಅಲ್ಲಿ ಈ ನಾಡ ಮೇಲೆ ಬೇರೆಯವ್ರು ಬಂದು ದಾಳಿ ಮಾಡ್ತಾರೆ, ಅದ್ರಲ್ಲಿ ಆ ಜೇಸನ್ ಕೂಡ ಒಬ್ಬ, ಈ ರಾಜನ್ ಕೂಡ ಅವನೇ ತಾನೇ ತಗೊಂಡ್ಬಿಡ್ತಾನೆ, ನೆಕ್ಸ್ಟ್ ಅವನೇ ತಾನೇ ರಾಜ್ಯಕ್ಕೆ ರಾಜ ಆಗ್ತಾನೆ ಅಂತ ಯೋಚನೆ ಮಾಡ್ತಾಳೆ. ಅಂದ್ರೆ ಅವನು ಕೆಟ್ಟವನು ಅಂತ ಇವಳಿಗೆ ಗೊತ್ತಾಗೋಯ್ತು. ಸರಿ ಫ್ರೆಶ್ ಆಗಿರೋ ಬೀಫ್ ಬಂದಿದ್ದಾಯ್ತು, ಏನ್ ಅಡಿಗೆ ಮಾಡೋಣ ಅಂತ ಎಲ್ಲರೂ ಡಿಸ್ಕಸ್ ಮಾಡೋಣ, ಎಲ್ಲರೂ ಹತ್ರ ಬನ್ನಿ ಅಂತ ಕರೀತಾ ಇರ್ತಾಳೆ. ಅದೇ ಟೈಮಲ್ಲಿ ಆ ಜಾಗಕ್ಕೆ ಕೋರ್ಟ್ ಲೇಡಿ ಒಬ್ರು, ಅಂದ್ರೆ ಮೊಗ್ಜೋ ಕಳಿಸಿರೋ ಕೋರ್ಟ್ ಲೇಡಿ ಬಂದು ಆ ಸಣ್ಣ ಸ್ಲಿಪ್ ನ ಆ ಜೂನಿಯರ್ ಕುಕ್ ಹತ್ರ ಕೊಟ್ಬಿಟ್ಟು ಅಡಿಗೆ ಎಲ್ಲ ಮಾಡ್ಬೇಕಂತ, ಇದು ಮೊಗ್ಜೋ ಅವರು ಆರ್ಡರ್ ಅಂತ ಹೇಳ್ತಾರ. ಇವ್ನ್ಗೇನ್ ಅರ್ಥ ಆಗ್ತಲ್ಲ, ಏನಕ್ಕೆ ಎರಡೆರಡು ಅಡಿಗೆ ಮಾಡ್ಬೇಕು ಅಂತ. ಇದ್ರು ಇವಾಗ ಏನ್ ಅಡಿಗೆ ಮಾಡ್ಬೇಕಂತ ಇವರೆಲ್ಲ ಡಿಸ್ಕಸ್ ಮಾಡ್ಬೇಕಲ್ಲ. ನಮ್ ಹೀರೋಯಿನ್ ಅವರು ಸಪರೇಟ್ ಆಗಿ ಒಂದ್ ರೂಮ್ ಒಳಗಡೆ ಹೋಗ್ಬಿಟ್ಟು ಅದನ್ನ ಅವಳು ಡ್ರಾ ಎಲ್ಲ ಮಾಡಿ ತೋರಿಸ್ತಾ ಇರ್ತಾಳೆ, ನಾವ್ ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ. ಆಗ ಆ ಜೂನಿಯರ್ ಕುಕ್ ಹೇಳ್ತಾನೆ, ಈ ತರ ಮೊಗ್ಜೋ ಕಡೆಯಿಂದ ನನಗೆ ಲೆಟರ್ ಬಂದಿದೆ, ಅವ್ರ ಈ ತರ ಅಡಿಗೆ ಮಾಡಕ್ಕೆ ನನ್ಗೆ ಆರ್ಡರ್ ಮಾಡಿದಾರೆ, ಅದನ್ನೇ ಮಾಡ್ಬೋದಲ್ವಾ ಅಂದಾಗ ಹೀರೋಯಿನ್ ಅಂತಾಳೆ, ಸರಿ ಆಯ್ತು ಅವ್ರ ಆರ್ಡರ್ ಪ್ರಕಾರ ನೀನ್ ಅಡಿಗೆ ಮಾಡು, ಆದ್ರೆ ರಾಜ ನನ್ಗೆ ಅಡಿಗೆ ಮಾಡಬಾರ್ದು ಅಂತ ಹೇಳಿಲ್ವಲ್ಲ, ಅವ್ರು ಹೇಳಿದ್ರೆ ನಾನ್ ಮಾಡದೆ ಸುಮ್ನೆ ಆಗ್ಬಿಡ್ತಾ ಇದ್ದೆ, ಇವಾಗ ನಾನ್ ಮಾಡಿಲ್ಲ ಅಂದ್ರೆ ನನ್ ತಲೆ ಕೂಡ ತೆಗೆದ್ ಬಿಡ್ತಾರೆ, ಸೊ ನನ್ ಪ್ರಕಾರ ನನ್ನ ಅಡಿಗೆ ನಾನ್ ಮಾಡ್ಬಿಡ್ತೀನಿ, ನೀನ್ ಮೊಗ್ಜೋ ಹೇಳಿರೋ ತರ ಮಾಡು ಅಂತ ಹೇಳ್ಬಿಟ್ಲು. ಸೊ ಅವ್ನ್ ಕೂಡ ಒಂದ್ ಅಸಿಸ್ಟೆಂಟ್ ನ ಕರ್ಕೊಂಡು ಅಲ್ಲಿಂದ ಹೊರಟೋದ. ಈ ಕಡೆ ಇವಳು ಕೂಡ ಬೀಫ್ ನ ಇಟ್ಕೊಂಡು ಹೆಂಗ್ ಅಡಿಗೆ ಮಾಡೋದು ಅಂತ ಒಬ್ಬೊಬ್ಬರಾಗಿ ಹೇಳ್ಕೊಡ್ತಾ ಇರ್ತಾನೆ, ನೀನ್ ಇದ್ ಮಾಡು, ನೀನ್ ಅದ್ ಮಾಡು, ಈ ತರ ಕಟ್ ಮಾಡು, ಆ ತರ ಕಟ್ ಮಾಡು ಅಂತ ಗಿಲ್ಗೆಮ್ಗೆ ಕೂಡ ಸೇರಿ ಅವಳು ಹೇಳ್ಕೊಡ್ತಾ ಇರ್ತಾಳೆ. ಈ ಎಲ್ಲರೂ ಸೇರಿ ಒಂದ್ ಅಡಿಗೆನ ಕೂಡ ಮಾಡಿದ್ದಾಯ್ತು. ತುಂಬಾ ಚೆನ್ನಾಗಿ ಅದನ್ನ ಎಣ್ಣೆನೆಲ್ಲ ಹಾಕಿ ಫ್ರೈ ಮಾಡಿ ಕ್ರಿಸ್ಪಿ ಆಗಿತ್ತು. ಮತ್ತೆ ರಾಸ್ಬೆರಿನ ತಗೊಂಡು ಅದಕ್ಕೆ ಡಿಪ್ಪಿಂಗ್ ಎಲ್ಲ ಕೂಡ ರೆಡಿ ಮಾಡ್ತಾರೆ. ತುಂಬಾ ಚೆನ್ನಾಗಿ ಪ್ಲೇಟಿಂಗ್ ಕೂಡ ಮಾಡಿಟ್ಟಿರ್ತಾರೆ. ಪ್ಲೇಟಿಂಗ್ ಎಲ್ಲ ಮಾಡಿದ್ಮೇಲೆ ಅದರಲ್ಲಿ ಈ ಚಾಪ್ ಸ್ಟಿಕ್ಸ್ ಮತ್ತೆ ನೈಫ್ ಎಲ್ಲ ಇಡ್ತಾರಲ್ವಾ, ಆ ತರ ಬೀಫ್ ನ ಕಟ್ ಮಾಡ್ಕೊಂಡು ತಿನ್ನಕ್ಕೆ ನೈಫ್ ನ ಇಟ್ಟಾಗ ಟಕ್ಕಂತ ಗಿಲ್ಗೆಮ್ ಅದನ್ನ ತೆಗೆದ್ಬಿಟ್ಲು. ಬೇಡ ಬೇಡ ನೈಫ್ ಎಲ್ಲ ಇಡಬೇಡಿ, ಈ ತರ ಊಟದ ಪ್ಲೇಟ್ ಅಲ್ಲಿ ನೈಫ್ ಇಟ್ರೆ ಅದು ಒಂಥರ ಹೋರಾಟ ಮಾಡಕ್ಕೆ ಅವ್ರನ್ನ ಆಹ್ವಾನ ಮಾಡ್ದಂಗೆ, ರಾಜನ್ಗಿದೆಲ್ಲ ಇಷ್ಟ ಆಗಲ್ಲ ಅಂದಾಗ ಅವ್ಳು ಕೂಡ ಓಕೆ ನೈಫ್ ಇಲ್ಲ ಅಂದ್ರೆ ಹೆಂಗ್ ಕಟ್ ಮಾಡ್ಕೊಂಡು ತಿಂತಾರೆ ಅಂತ ಅವಳು ಅದನ್ನ ನೀಟಾಗಿ ಕಟ್ ಮಾಡಿ ಇಡ್ತಾಳೆ. ಇದೇ ಟೈಮಲ್ಲಿ ಆ ಕಡೆ ಅಂದ್ರೆ ಆ ಜೂನಿಯರ್ ಕುಕ್ ಕೂಡ ಮೊಗ್ಜೋ ಹೇಳಿರೋ ತರ ಡಿಶ್ ನ ರೆಡಿ ಮಾಡ್ಕೊಂಡ್ ಬಂದು ಪ್ಲೇಟ್ ಅಲ್ಲಿ ಇಟ್ಟಿರ್ತಾನೆ. ಇವಾಗ ಅದನ್ನ ಚೆಕ್ ಮಾಡೋದಕ್ಕೋಸ್ಕರ ಮೊಗ್ಜೋ ಮತ್ತೆ ಅವರ ಕೋರ್ಟ್ ಲೇಡಿ ಇಬ್ರು ಆ ಜಾಗಕ್ಕೆ ಬರ್ತಾರೆ. ಆ ಅಡ್ಗೆನೆಲ್ಲ ಚೆಕ್ ಮಾಡ್ಕೊಂಡಿದ್ದಾಗ ನಮ್ ಹೀರೋಯಿನ್ ಅಸಾಲ್ಟ್ ಆಗಿ ನಿಂತಿರ್ತಾಳೆ, ಇವಳೇನ್ ದೊಡ್ಡ ಇದು ಅನ್ನೋ ತರ. ಆದ್ರೆ ನೋಡ್ಬಿಟ್ಟು ಕೋರ್ಟ್ ಲೇಡಿ ಹೇಳ್ತಾರೆ, ಏನು ಕಾನ್ಸರ್ಟ್ ಮೊಗ್ಜೋ ಅವ್ರು ಬಂದಿದ್ದಾರೆ, ಅವ್ರನ್ನ ನೋಡಿ ನೀನು ಗುರಾಯಿಸ್ತಾ ಇದೀಯ ಅಂತ ಕೇಳ್ತಾಳ. ನಮ್ ಹೀರೋಯಿನ್ ಇಲ್ಲಪ್ಪ ನಾನೇನಾಗ ಗುರಾಯಿಸ್ಲಿ, ನನ್ ಪಾಡಗ್ ನಾನ್ ನಿಂತಿದ್ದೀನಿ ಅಂದ್ರೆ ಕೂಡ ಮಾತುಗ್ ಮಾತು ಕೊಡ್ತಾ ಇದೀಯ ಅಂತ ಸುಮ್ನೆ ಅವಳನ್ನ ಕಾಲ ಕೇಳ್ಕೊಂಡು ಜಗಳ ಕೇಳಿಯೋ ತರ ಮಾತಾಡ್ತಾ ಇರ್ತಾರೆ. ಇದೆಲ್ಲ ನಮ್ ಹೀರೋಯಿನ್ಗೆ ಅರ್ಥ ಆಯ್ತು, ಸುಮ್ನೆ ಯಾಕೆ ಇವ್ರ ಹತ್ರ ಬಾಯ್ ಕೊಡೋದು ಅಂತ ಸುಮ್ನೆ ಆಗ್ಬಿಟ್ಲಾ. ಅದಕ್ಕೆ ಮೊಗ್ಜೋ ಹೇಳ್ತಾಳೆ, ಕೋರ್ಟ್ ಲೇಡಿ ನೀವ್ ಯಾಕೆ ಇತರ ಮಾತಾಡ್ತಾ ಇದ್ದೀರಾ, ಕೆಲವರಿಗೆ ಸುಂದರವಾಗಿರೋ ವಿಷಯನ ಅವಾಗವಾಗ ನೋಡ್ತಾ ಇರೋ ತರ ಅಭ್ಯಾಸ ಇರುತ್ತೆ, ಮೋಸ್ಟ್ಲಿ ಇವಳು ಹಂಗೆ ಇರ್ಬೋದೇನೋ, ಅದಕ್ಕೆ ನನ್ನ ಕಣ್ಣು ಹಾರಿಸದೆ ನೋಡ್ತಾ ಇರ್ತಾಳೆ ಅಂತ ಅವಳುಗಳೇ ಓವರ್ ಆಗಿ ಬಿಲ್ಡಪ್ ಕೊಟ್ಕೊಂತಾ ಇರ್ತಾಳೆ. ಈಗ ಅವಳು ಜೂನಿಯರ್ ಕುಕ್ ಮಾಡಿರೋ ಅಡಿಗೆನ ಟೇಸ್ಟ್ ಮಾಡಕ್ ತಾನೆ ಬಂದಿದ್ಲು, ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಬೇಕಂತಾನೆ ನಮ್ ಹೀರೋಯಿನ್ ಮಾಡಿಟ್ಟಿರೋ ಅಡಿಗೆನ ಕೆಳಗಡೆ ತಳ್ಬಿಟ್ಟು ಹೊರಟೋಗ್ತಾಳೆ. ಇದನ್ನ ನೋಡಿ ಹೀರೋಯಿನ್ಗೆ ಟೆನ್ಷನ್ ಆಗುತ್ತೆ, ಅಯ್ಯೋ ನಾನು ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು ಅನ್ಯವಾಗ ತಳ್ಬಿಟ್ಟು ಹೋಗ್ಬಿಟ್ಲಲ್ವಾ ಅಂತ. ಆದ್ರೆ ಅವಳಿಗಂತೂ ಮುಖದಲ್ಲಿ ಸ್ವಲ್ಪನೂ ಏನು ಅನ್ಸೇ ಇಲ್ಲ, ಅಯ್ಯೋ ಹೋದ್ರೆ ಹೋಗುತ್ತೆ ಬಿಡು ಅನ್ಕೊಂಡು ಅವ್ಳು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಇವಾಗ ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ, ಅವ್ರನ್ನ ನೋಡಕ್ ಆಲ್ರೆಡಿ ಜೇಸನ್ ಒಳಗಡೆ ಬಂದ್ಬಿಟ್ಟಿದ್ದಾನೆ, ಜೊತೆಗೆ ಆ ವೈದ್ಯರನ್ನ ಕೂಡ ಕರ್ಕೊಂಡ್ ಬಂದಿರ್ತಾರೆ. ಹೀರೋಗೆ ಮೈಯೆಲ್ಲ ಹೆಂಗಿದೆ, ಕಂಪ್ಲೀಟ್ ಆಗಿ ಎಲ್ಲ ಚೆಕಪ್ ಎಲ್ಲ ಮುಗಿತಾ ಅಂದಾಗ ಕಂಪ್ಲೀಟ್ ಆಗಿ ಚೆಕಪ್ ಎಲ್ಲ ಮುಗ್ದಿದೆ, ಹೀರೋಗೆ ಏನಿಲ್ಲ, ಅವ್ರು ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಅಂತಾನೆ ಅವರು ರಿವ್ಯೂನ ಕೊಡ್ತಾರೆ. ಈಗ ಆ ಜಾಗಕ್ಕೆ ಊಟಗಳನ್ನ ಎತ್ಕೊಂಡ್ ಬರ್ತಾರೆ ಇರೋದು ಬೇರೆ ಯಾರು ಅಲ್ಲ ಮೊಗ್ಜೋನೆ. ಮೊಗ್ಜೋನ ನೋಡಿದ ತಕ್ಷಣ ನಮ್ ಹೀರೋ ಅವರ ಕೋರ್ಟ್ ಲೇಡಿ ಇರ್ತಾರಲ್ಲ ಫುಡ್ ಟೇಸ್ಟ್ ಮಾಡೋರು, ಅವ್ರು ಒಂಥರ ಆಶ್ಚರ್ಯವಾಗಿ ನೋಡ್ತಾರೆ, ಇವಳನ್ನ ಕೆತ್ಕೊಂಡ್ ಬರ್ತಿದ್ದಾಳೆ, ರಾಜಾಗೆ ಹೀರೋಯಿನ್ ಮಾಡಿದ್ರೇನೆ ಇಷ್ಟ ಆಗೋದಲ್ವಾ, ರಾಯಲ್ ಶೆಫ್ ಮಾಡಿಲ್ಲ ಅಂತಂದ್ರೆ ಅವ್ರು ಊಟ ಒಪ್ತಾರೋ ಇಲ್ವೋ, ಆಮೇಲೆ ನಮ್ಮನ್ನೆಲ್ಲ ಬೈತಾರೆ ಅಂತ ಅವ್ರು ಟೆನ್ಷನ್ ಆಗಿ ನಿಂತಿರ್ಬೇಕಾದ್ರೆ ಹಿಂದ್ಗಡೆನೆ ಹೀರೋಯಿನ್ ಕೂಡ ಬರ್ತಾಳೆ. ಎಲ್ಲರೂ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಹೀರೋಯಿನ್ ಬರೋದು, ಇದನ್ನ ನೋಡಿದ್ಮೇಲೆ ಅವಳಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ. ಪಾಪ ಇದಕ್ಕೂ ಮುಂಚೆ ಮೊಗ್ಜೋ ಸ್ವಲ್ಪ ಊಟನೆಲ್ಲ ಕೆಳಗಡೆ ತಳ್ಬಿಟ್ಟಿದ್ಲಲ್ವಾ, ಬಟ್ ಇನ್ನೂ ಸ್ವಲ್ಪ ಊಟ ಸಪರೇಟ್ ಆಗಿ ಇಟ್ಟಿದ್ರೇನೋ ಅದನ್ನೇ ಪ್ಲೇಟಿಂಗ್ ಮಾಡಿ ತಗೊಂಡ್ ಬಂದಿರ್ತಾರೆ. ಇವಾಗ ಇಬ್ರು ಊಟಗಳನ್ನು ತಗೊಂಡು ಒಳಗಡೆ ಹೋಗ್ತಾರೆ. ಒಂದ್ ಕಡೆ ಮೊಗ್ಜೋ, ಇನ್ನೊಂದ್ ಕಡೆ ನಮ್ ಹೀರೋಯಿನ್, ಇಬ್ರು ಈ ತರ ಒಳಗಡೆ ಬರ್ತಾ ಇರೋದ್ರ ನೋಡಿ ಹೀರೋ ಸ್ವಲ್ಪ ಶಾಕ್ ಆಗ್ಬಿಟ್ಟ. ಪ್ಲಸ್ ಮೊಗ್ಜೋನ ಕೂಡ ಕೇಳ್ತಾನೆ, ನೀನೇನೋ ಹೊಸದಾಗಿ ಇವತ್ತು ಊಟ ತಗೊಂಡ್ ಬಂದಿದ್ಯಾ ಅಂತ. ಅದಕ್ಕೆ ಮೊಗ್ಜೋ ಹೇಳ್ತಾಳೆ, ನಿಮಗೆ ಇವತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಇತ್ತು, ಸಾಲದಕ್ಕೆ ಜೇಸನ್ ಅವ್ರು ಕೂಡ ಬಂದಿದ್ದಾರೆ, ಅವ್ರನ್ನ ನೋಡ್ದಂಗೂ ಇರುತ್ತೆ, ನಿಮ್ಮನ್ನ ರಾಯಲ್ ಆಗಿ ವೆಲ್ಕಮ್ ಮಾಡ್ದಂಗೂ ಇರುತ್ತೆ, ಅದರಿಂದಾನೆ ನಾನೇ ನನ್ ಕೈಯಾರೆ ಅಡಿಗೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾಳೆ. ಬಟ್ ಅಡಿಗೆ ಮಾಡಿರೋದು ಯಾರೋ ಜೂನಿಯರ್ ಕುಕ್, ಬಟ್ ಹೆಸರು ಮಾತ್ರ ಇವಳು ಇಟ್ಕೊಂಡಿದ್ದಾಳೆ ಅಷ್ಟೇ. ಸಾಲದಕ್ಕೆ ಇನ್ನೊಂದ್ ವಿಷಯ ಕೂಡ ಹೇಳ್ತಾಳೆ, ನಾನು ಆಲ್ರೆಡಿ ಹೇಳಿದ್ದೆ ನಾನೇ ಅಡಿಗೆ ಮಾಡಿ ತಗೊಂಡ್ ಹೋಗ್ತೀನಿ ಅಂತ, ಇದ್ರೂ ನಿಮ್ ರಾಯಲ್ ಶೆಫ್ ಇದಾರಲ್ವಾ ಅವ್ರಿಗೆ ನನ್ ಮೇಲೆ ನಂಬಿಕೆ ಇಲ್ಲ, ನನ್ನ ಅಡಿಗೆ ಮೇಲೆ ನಂಬಿಕೆ ಇಲ್ಲ, ಅವ್ರು ಸಪರೇಟ್ ಆಗಿ ನಾನು ಅಡಿಗೆ ಮಾಡ್ಕೊಂಡ್ ಬರ್ತೀನಿ ಅಂತ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಒಂಥರ ಸಿಲಿಯಾಗಿ ಹೇಳ್ತಾ ಇರ್ತಾಳೆ. ಇದ್ರ ನೋಡಿದ್ರೆ ನಮ್ ಹೀರೋಯಿನ್ ಒಂಥರ ಚಿಕ್ಕ ಮಕ್ಕಳ ತರ ಆಡ್ತಾಳಲ್ವಾ ಇವಳು ಅನ್ನೋ ತರ ನೋಡ್ತಾ ಇರ್ತಾಳೆ. ಸರಿ ಪ್ರೀತಿಯಿಂದ ಮಾಡ್ಕೊಂಡ್ ಬಂದಿದ್ದೀರಾ, ತಗೊಂಡ್ ಬಂದ್ ಇಡ್ರಿ, ಎರಡನ್ನೂ ಟೇಸ್ಟ್ ಮಾಡಿ ನೋಡೋಣ ಅಂತ ಒಂದ್ ಕಡೆ ನಮ್ ಹೀರೋಯಿನ್ ಮಾಡಿರೋದು, ಇನ್ನೊಂದ್ ಕಡೆ ಮೊಗ್ಜೋ ಮಾಡಿರೋದು ಅಂತ ಇಟ್ಟಿರ್ತಾರೆ. ಬಟ್ ಫಸ್ಟ್ ಆ ಕೋರ್ಟ್ ಲೇಡಿ ತಾನೆ ಟೇಸ್ಟ್ ಮಾಡೋದು, ಮೊಗ್ಜೋ ಮಾಡ್ಕೊಂಡ್ ಬಂದಿರೋ ಅಡಿಗೆನೇ ಫಸ್ಟ್ ಅವರು ತಿನ್ನೋದು. ತಿನ್ಬಿಟ್ಟು ನಮ್ ಹೀರೋ ಕೂಡ ತಿನ್ನಕ್ ಕೇಳಿದಾಗ ಅವ್ನು ತಿಂತಾನೆ, ಊಟ ತುಂಬಾ ಚೆನ್ನಾಗಿದೆ, ಬಟ್ ಯಾವಾಗೂ ಮಾಡೋತರ ಒಂದು ಯೂಶುವಲ್ ಆದ ಊಟನೇ, ಸೊ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಜೇಸನ್ ಕೂಡ ಅದನ್ನ ತಿನ್ಬಿಟ್ಟು ತುಂಬಾ ಚೆನ್ನಾಗಿದೆ ಮೊಗ್ಜೋ, ಅವಳ ಕೈಯಾರೆ ಮಾಡಿರೋದು, ನಿಮ್ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿ ಬೇಕಂತ ಹಚ್ಚಿ ಬಿಡೋ ತರ ಮಾತಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ ಹೀರೋಯಿನ್ ನೋಡ್ಬಿಟ್ಟು, ಏನಮ್ಮ ನೀನೇನ ರಾಯಲ್ ಶೆಫ್, ಇವತ್ತೇನ್ ಅಡಿಗೆ ಮಾಡ್ಕೊಂಡ್ ಬಂದಿದ್ಯಾ, ಟೇಸ್ಟಿಯಾಗಿರತ್ತೆ ಅನ್ಕೊಂತೀನಿ ಅಂತೆಲ್ಲ ಹೇಳ್ತಾ
ಇರ್ತಾನೆ. ಅವಳು ಊಟ ಎಲ್ಲ ತಗೊಂಡೋಗಿ ಮುಂದ್ಗಡೆ ಇಡ್ಬೇಕಾದ್ರೆ ಆ ಊಟಕ್ಕೆ ಒಂದು ಜರ್ಮನ್ ನೇಮ್ ನ ಇಟ್ಟಿರ್ತಾಳೆ. ಶೆನ್ಶಿಯಲ್ಲೋ ಏನೋ ಹೇಳ್ತಾಳೆ ಆ ಡಿಶ್ ನ ಹೆಸರು. ಆ ಹೆಸರನ್ನ ಕೇಳಿಸ್ಕೊಂಡಿದ ತಕ್ಷಣ ಈ ಜೇಸನ್ ಹೇಳ್ತಾನೆ, ಓ ಆ ಡಿಶಾ ಆಲ್ರೆಡಿ ನಾನ್ ತಿಂದಿದ್ದೀನಿ. ರಾಜಾ ನೀವೇ ಹೋಗು ತಿಂದಿಲ್ವಾ? ಅದನ್ನ ಲೋಟಸ್ ಲೀಫ್ ಇಂದ ಮಾಡೋದು ಸುಮಾರು ಸತಿ ನಾನ್ ತಿಂದಿದ್ದೀನಿ ಗೊತ್ತಾ ಅಂತ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇರ್ತಾನೆ. ನಮ್ ಹೀರೋನ್ ಅದ್ರ ಮೇಲೆ ಇರೋ ಕವರ್ ನ ತೆಗ್ದಿದ ತಕ್ಷಣ ನೋಡ್ಬಿಟ್ಟು ಸಖತ್ ಶಾಕ್ ಆಗ್ಬಿಟ್ಟ. ಇದೇನಿದು ಗ್ರೀನ್ ಕಲರ್ ಅಲ್ಲಿ ಇರ್ಬೇಕಲ್ವಾ, ಇದೇ ನಿಂಗಿದೆ, ಹಂಗಾದ್ರೆ ಅದು ಬೇರೆ ನಾನು ಹತ್ರ ಹೇಳ್ತಾ ಇರ್ತಾನೆ. ಅವ್ನಿಗೆ ಗೊತ್ತಿಲ್ವಲ್ಲ ಅದೇನು ಅಂತ. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋನ್ ಹೇಳಿರೋ ಡಿಶ್ ನೇಮ್ ಶೆನ್ಶೆಲ್ ಅನ್ನೋ ಹೆಸರು ಅವ್ನ್ ಬಾಯ್ ಒಳಗಡೆ ಕೂಡ ಹೋಗ್ತಾ ಇಲ್ಲ. ಸರಿ ಆಯ್ತು ತಗೊಂಡ್ ಬಂದು ಸರ್ವ್ ಮಾಡಿದಾರಲ್ವಾ ಅಂತ ಅವ್ರಿಬ್ರು ಟೇಸ್ಟ್ ಮಾಡ್ತಾರೆ. ಫಸ್ಟ್ ಆ ಕೋಟ್ ಲೇಡಿ ಟೇಸ್ಟ್ ಮಾಡ್ತಾಳೆ, ತುಂಬಾ ಚೆನ್ನಾಗಿರುತ್ತೆ. ನಮ್ ಹೀರೋ ಮತ್ತೆ ಜೇಸನ್ ಇಬ್ರು ಟೇಸ್ಟ್ ಮಾಡಿದಾಗ ಇಬ್ರು ಮೈ ಮರ್ತೋಗ್ಬಿಟ್ರು ಅಡ್ಗೆನಲ್ಲಿ. ಪ್ರತಿ ಸತಿ ಒಂದಲ್ಲ ಒಂದು ಶಾಕ್ ನ ಕೊಡ್ತಾನೆ ಇರ್ತಾಳೆ ನಮ್ ಶೆಫ್ ಅಂತ ನಮ್ ಹೀರೋಗಿದ್ರು. ಅವ್ರ ಹಿಂದ್ಗಡೆ ಹಂಗೆ ಆ ಬೀಫ್ ಕ್ರಿಸ್ಪಿ ಪೀಸಸ್ ಮುಂದ್ಗಡೆ ರಾಸ್ಬರೀಸ್ ಅಂತ ಹೇಳಿ ಎಲ್ಲಾರ್ ಕಣ್ ಮುಂದೆ ಬಂದೋಯ್ತು. ಜೇಸನ್ ಅಂತೂ ಶಾಕ್ ಆಗ್ಬಿಟ್ಟು ಅವ್ನ ನಾಲ್ಗೆ ಮೇಲೆ ಹಂಗೆ ಆ ರುಚಿ ತಾಂಡವ ಆಡ್ತಾ ಇರುತ್ತೆ. ಇದುವರೆಗೂ ನಾನು ಈ ತರ ಒಂದು ಟೇಸ್ಟಿ ಫುಡ್ ನ ತಿಂದೇ ಇಲ್ಲ, ಇಷ್ಟು ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾನೆ. ಅಷ್ಟೆಲ್ಲ ನಮ್ ಹೀರೋಯಿನ್ ಅದನ್ನ ಯಾವ ತರ ತಿನ್ಬೇಕು, ಹೆಂಗ್ ಇಡ್ಕೊಂಡು ಯಾವ ತರ ಅದ್ರಲ್ಲಿ ಡಿಪ್ ಮಾಡ್ಕೊಂಡು ಸಾಸ್ ಅಲ್ಲಿ ಹೆಂಗ್ ಡಿಪ್ ಮಾಡ್ಕೊಂಡು ತಿನ್ಬೇಕಂತೆಲ್ಲ ಹೇಳ್ಕೊಡ್ತಾಳೆ. ಆ ರೀತಿಯಲ್ಲಿ ತಿಂತಾರೆ, ಲೊಟ್ಕೆ ಹಾಕೊಂಡ್ ತಿಂತಾ ಇರ್ತಾರೆ, ತುಂಬಾ ಚೆನ್ನಾಗಿದೆ ಅಂತ. ಜೇಸನ್ ಅಂತೂ ಹೇಳೋದೇ ಬೇಡ, ಅವ್ನ ಮುಖದ ಮೇಲೆ ನಗುನೇ ಹೋಗಿಲ್ಲ ನೋಡಿ, ಲಪ್ಕು ಲಪ್ಕು ಅಂತ ತಿಂತಾ ಇರ್ತಾನೆ. ಈ ಕಡೆ ಮೋಗ್ಜೋ ಮಾಡಿರೋ ಅಡ್ಗೆ ಸುಮ್ನೆ ಒಣಕೊಂಡ್ ಬಿದ್ದಿದೆ ಅಷ್ಟೇ, ಅದನ್ನ ಸೀಂಡಿ ಕೂಡ ನೋಡಿಲ್ಲ ಅವರು. ಈಗ ನಮ್ ಹೀರೋಯಿನ್ ಪ್ಲೇಟಿಂಗ್ ಮಾಡಿದ್ಲಲ್ಲ, ಅದ್ರಲ್ಲಿ ಏನೋ ಒಂದು ವೆಜಿಟೇಬಲ್ ನ ಫ್ರೈ ಮಾಡಿ ಇಟ್ಟಿರ್ತಾಳೆ. ಅದನ್ನು ತಿನ್ನಿ ಅಂದಾಗ ಅದನ್ನ ಜೇಸನ್ ಮತ್ತೆ ನಮ್ ಹೀರೋ ಇಬ್ರು ತಿಂತಾರೆ. ತುಂಬಾ ಕಹಿಯಾಗಿರುತ್ತೆ. ಇದೇನಿದು ಇಷ್ಟೊಂದು ಕಹಿಯಾಗಿದೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಹೌದು ಇವಾಗ ನಾನ್ ಮಾಡ್ಕೊಂಡ್ ಬಂದಿರೋ ಬೀಫ್ ಡಿಶ್ ಗೆ ಕಾಂಪ್ಲಿಮೆಂಟರಿ ಆಗಿ ಈ ಡಿಶ್ ನ ಕೊಟ್ಟಿರೋದು. ಇದು ಕಹಿಯಾಗಿದ್ರು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಯೂಶುವಲ್ ಆಗಿ ನಾವೆಲ್ಲರೂ ಮಾಡ್ತಾ ಇರೋ ತಪ್ಪೇ ಅದಲ್ವಾ, ಮೇಲೆ ಕಾಣಿಸ್ತಾ ಇರೋದೇ ಚೆನ್ನಾಗಿದೆ ಅಂತ ಹೇಳಿ ನಾವ್ ಅದನ್ನ ತಗೊಳ್ತೀವಿ, ಬಟ್ ಅಡಿಯಲ್ಲಿರೋದು ನಾವ್ ನೋಡ್ತಾ ಇಲ್ಲ. ಇವಾಗ ಒಂದು ಗಿಡ, ಹಣ್ಣು, ಎಲೆಗಳು ಯೂಸ್ ಮಾಡ್ಕೋಬೇಕಂದ್ರೆ ಮೇಲಿರೋದು ಯೂಸ್ ಮಾಡ್ಕೊಳ್ತೀವಿ, ರೂಟ್ ನ ಯಾರು ನೋಡೋದಿಲ್ಲ. ಅದೇ ತರನೇ ಮನುಷ್ಯರ್ನೂ ಅಷ್ಟೇ, ಅವ್ರು ಎಲ್ಲಿಂದ ಬಂದಿದ್ದಾರೆ, ಯಾವ ತರ ಜಾಗದಿಂದ ಬಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ನಾವು ಜಡ್ಜ್ ಮಾಡಬಾರ್ದು, ಅಡಿಯಿಂದ ಪ್ರತಿಯೊಂದನ್ನು ಜಡ್ಜ್ ಮಾಡ್ಬೇಕು ಅಂತ ಮೋಗ್ಜೋ ಬಗ್ಗೆ ಒಂದು ಬಿಟ್ ನ ಹಾಕ್ತಾಳೆ ನಮ್ ಹೀರೋಯಿನ್. ಅಂದ್ರೆ ಅವಳು ಸರಿ ಇಲ್ಲ, ಫಸ್ಟ್ ಅವಳ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಅನ್ನೋ ತರ. ಇದನ್ನ ಕೇಳಿಸ್ಕೊಂಡು ಮೋಗ್ಜೋಗ್ ಅರ್ಥ ಆಗೋಯ್ತು ನನ್ ಬಗ್ಗೆನೇ ಅವಳು ಹೇಳ್ತಿದ್ದಾಳೆ ಅಂತ. ಇನ್ ಮೋಗ್ಜೋ ಸುಮ್ನೆ ಇರ್ತಾಳ. ಅವಳು ಒಂದು ವಿಷಯನ ಹೇಳ್ತಾಳೆ, ಹೌದು ಮಹಾರಾಜ, ನಾನೇ ಇವತ್ತು ನನ್ ಕೈಯಾರೆ ಏನಕ್ ನಿಮ್ಗೆ ಅಡ್ಗೆ ಮಾಡ್ಕೊಂಡ್ ಬಂದೆ ಗೊತ್ತಾ? ನೀವು ರಾಜ್ಯಸಭೆಗೆ ಅವಾಗ ಹೋಗ್ತಾ ಇರ್ತೀರಾ, ಅಲ್ಲಿ ಸುಮಾರು ಹೆಂಗಸರು ನಿಮ್ ಮುಂದೆ ನಿಂತಿರ್ತಾರೆ, ಯಾರ ಮೇಲೇನು ನಿಮ್ ಗಮನ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರನೇ ನಾನೇ ನನ್ ಕೈಯಾರೆ ಅಡ್ಗೆ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಮ್ ಹೀರೋಯಿನ್ ಒಂಥರ ಚುಚ್ಚಿ ತೋರ್ಸೋ ತರ. ನಮ್ ಹೀರೋಯಿನ್ ಜೊತೆ ನಮ್ ಹೀರೋ ಚೆನ್ನಾಗಿ ಮಾತಾಡ್ತಾನೆ. ಸೊ ಅವಳನ್ನ ತಪ್ಸೋ ತರ ಇವಳು ಹೇಳ್ತಾಳ. ಹೀರೋಯಿನ್ಗೆ ಅರ್ಥ ಆಗೋಯ್ತು, ಏಯ್ ನೀನ್ ಈ ಕಾಲದಲ್ಲಿ ಬೇಕಾಗಿದ್ರೆ ವಿಲನ್ ಆಗಿರ್ಬೋದು ಕಣೆ, ಆದ್ರೆ ನಾನ್ ಫ್ಯೂಚರ್ ಇಂದ ಬಂದಿರೋಳು, ನಿನ್ ಬಗ್ಗೆ ಆಳನೆಲ್ಲ ನೋಡ್ಕೊಂಡ್ ಬಂದಿರೋಳು ಕಣೆ ನಾನು. ನಿನ್ ಬೇಳೆ ಎಲ್ಲ ನನ್ನ ಅಡಿಗೆ ಮನೇಲಿರೋ ಪಾತ್ರೆನಲ್ಲಿ ಬೇಯಲ್ಲ, ನಾನೊಂದ್ ಕೈ ನೋಡೇ ಬಿಡ್ತೀನಿ ಅನ್ನೋ ತರ ನಮ್ ಹೀರೋಯಿನ್ ಕೂಡ ಮನ್ಸಲ್ಲೇ ಸವಾಲ್ ಹಾಕೊಂತಾಳೆ. ಈ ತರ ಇವರಿಬ್ಬರ ಮಧ್ಯೆ ಪೋಟಿ ನಡೀತಾ ಇದ್ರೆ ಇಲ್ಲಿ ನಮ್ಮ ಹೀರೋ ಮತ್ತೆ ಜೇಸನ್ ಇಬ್ರು ಊಟ ತುಂಬಾ ಚೆನ್ನಾಗಿದೆ ಅಂತ ಕಂಪ್ಲೀಟ್ ಆಗಿ ನಮ್ ಹೀರೋಯಿನ್ ಮಾಡ್ಕೊಂಡ್ ಬಂದಿರೋದನ್ನ ತಿಂದು ಖಾಲಿನೇ ಮಾಡ್ಬಿಟ್ರು. ಆದ್ರೆ ನೆಕ್ಸ್ಟ್ ಟೇಬಲ್ ಅಲ್ಲಿ ಇರೋ ಮೋಗ್ಜೋದು ಅಡಿಗೆ ಮಾತ್ರ ಹಂಗೆ ಒಣಕೊಂಡ್ ಬಿದ್ದಿರುತ್ತೆ. ಅದ್ರಲ್ಲೂ ನಮ್ ಹೀರೋಯಿನ್ ಹೀರೋ ಹತ್ರ ಮತ್ತೆ ಜೇಸನ್ ಹತ್ರ ನಗ್ನಾಗ್ತಾ ಮಾತಾಡ್ತಾ ಇರೋದು, ಮೋಗ್ಜೋಗೆ ಕೆಳಗಡೆಯಿಂದ ಮೇಲೆವರೆಗೂ ಎಲ್ಲ ಉರಿತಾ ಇರುತ್ತೆ. ಹಂಗೆ ಟೆನ್ಷನ್ ಆಗಿ ಕೂತಿರ್ತಾಳೆ. ಸಾಲದಕ್ಕೆ ಜೇಸನ್ ಬೇರೆ ನಮ್ ಹೀರೋಯಿನ್ ಕಣ್ಣಾರದೆ ನೋಡ್ತಾ ಇರ್ತಾನೆ, ಒಂದ್ ಕಡೆ ಲೈನ್ ಆಗ್ತದಾನೆ ಅಂತ ಕೂಡ ಹೇಳ್ಬೇಕು. ಈ ಹುಡುಗಿ ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಬೋಲ್ಡ್ ಆಗಿ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾಳೆ, ಜೊತೆಗೆ ಅಡ್ಗೆ ಮಾಡೋ ಟ್ಯಾಲೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ನನಗ್ ಗೊತ್ತಿರೋಂಗೆ ಮೋಗ್ಜೋಗೆ ಸರಿಯಾದ ಒಂದು ಕಾಂಪಿಟೇಷನ್ ಕೊಡ್ತಾಳೆ ಇವಳು ಅಂತ ಅವ್ನು ಅನ್ಕೊಂಡಿರ್ತಾನೆ. ಅಷ್ಟೇ ಅಲ್ಲದೆ ಜೇಸನ್ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಮೋಗ್ಜೋ ಆಗ್ಲಿ ಅಥವಾ ನಿಮ್ಮ ರಾಯಲ್ ಶೆಫ್ ಆಗ್ಲಿ ನಿಮ್ಗೋಸ್ಕರ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ಕೊಂಡ್ ಬಂದಿದ್ರು, ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ನೀವಿಬ್ರಿಗೆ ಏನಾದ್ರು ಗಿಫ್ಟ್ ಕೊಡ್ಲೇಬೇಕು ಅಂದಾಗ ಇವಾಗ ನಮ್ ಹೀರೋಗೆ ನೆನಪು ಬರುತ್ತೆ, ಆ ರಾಯಲ್ ಸೆಕ್ರೆಟರಿ ಒಬ್ರು ಇದ್ರಲ್ವಾ ನಮ್ ಹೀರೋ ಫ್ರೆಂಡ್, ಅವ್ರು ಹೇಳಿರ್ತಾರಲ್ವಾ ಹೀರೋಯಿನ್ ನ ನೀವು ಗಿಫ್ಟ್ ಕೊಟ್ರೆ ಅವರು ಸಂತೋಷವಾಗಿ ಫೀಲ್ ಆಗ್ತಾರೆ, ಆಗಿರೋ ಘಟನೆ ಬಗ್ಗೆ ಮರ್ತೋಗ್ತಾರೆ ಅಂತಲ್ವಾ. ಅದನ್ನ ನೆನಪು ಬಂದ್ಬಿಟ್ಟು ಸರಿ ಆಯ್ತು ನಿಮ್ಮಿಬ್ರಿಗೆ ಏನ್ ಗಿಫ್ಟ್ ಬೇಕೋ ಕೇಳ್ರಿ, ನಾನು ಅದಕ್ಕೆ ಏರ್ಪಾಡ್ ಮಾಡ್ತೀನಿ ಅಂತ ಹೇಳಿದಾಗ ಮೋಗ್ಜೋ ಬಂದ್ಬಿಟ್ಟು, ರಾಜಾ ನೀವು ಆರೋಗ್ಯವಾಗಿದ್ರೇನೆ ಸಾಕು, ಅದಕ್ ಮೇಲೆ ನನ್ಗೆ ಇನ್ನೇನು ಬೇಡ ಓವರ್ ಆಗಿ ಬಿಟ್ಟಾಗ್ತಾ ಇರ್ತಾಳೆ. ಈ ಕಡೆ ಹೀರೋಯಿನ್ ಕೂಡ ಗಿಫ್ಟಾ, ನನ್ ಬ್ಯಾಗ್ ನ ಕೇಳಲಾ? ಬೇಡ ಇವಳ ಮುಂದೆನಾ, ಇಂತ ನರಿ ಬುದ್ಧಿ ಇರೋಳ್ ಮುಂದೆ ನಾನೇನಾದ್ರೂ ಬ್ಯಾಗ್ ಬಗ್ಗೆ ಬಾಯ್ ಬಿಚ್ಚಿದೆ ಅಂತ ಇಟ್ಕೋ, ಆಮೇಲೆ ಅದಕ್ಕೂ ಏನಾದ್ರೂ ಕೆಲಸ ಇಟ್ಬಿಡ್ತಾಳೆ. ಸುಮ್ನೆ ಏನಕ್ಕೆ, ಏನು ಕೇಳೋದ್ ಬೇಡ ರಾಜಾ, ನನಗೆ ದೊಡ್ಡದಾಗಿ ಏನು ಬೇಡಿಕೆ ಇಲ್ಲ, ಡೈಲಿ ನನ್ಗೆ ಅಡ್ಗೆ ಮಾಡೋದಕ್ಕೆ ಫ್ರೆಶ್ ಆಗಿರೋ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಮಾತ್ರ ಬಂದ್ರೆ ಸಾಕು ಅಂತ ಹೇಳ್ತಾಳ. ಇವಂತ ಕೇಳಿಸ್ಕೊಂಡ್ ನಮ್ ಹೀರೋ ಮತ್ತೆ ಜೇಸನ್ ಇಬ್ರು ನಗದ್ ಬಿಟ್ರು. ನಿನಗೋಸ್ಕರ ಏನಾದ್ರು ಕೇಳಂದ್ರೆ ಇವಾಗ ಕೂಡ ಅಡ್ಗೆ ಮಾಡೋದಕ್ಕೋಸ್ಕರ ಕೇಳ್ತಾ ಇದೀಯ ನೋಡು, ಏನ್ ಹುಡುಗಿನೋ ಅಮ್ಮ ನೀನು. ನೋಡಮ್ಮ, ನಾನ್ ನಿನ್ಗೆ ಮಾತು ಕೊಡ್ತಾ ಇದೀನಿ, ಡೈಲಿ ನಮ್ ಪ್ಯಾಲೇಸ್ ಇಂದ ಅಂದ್ರೆ ನಮ್ಮ ನಾಡಿನಿಂದ ನಿಮ್ಗೆ ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಬಂದು ಸೇರುತ್ತೆ ಅಂತ ಜೇಸನ್ ಕೂಡ ಹೇಳ್ಬಿಟ್ಟ. ಇತರ ಎಲ್ಲರೂ ಖುಷಿಯಾಗಿ ನಗ್ನಾಗ್ತಾ ಮಾತಾಡ್ತಾ ಇದ್ರೆ ಮೋಗ್ಜೋಗ್ ಮಾತ್ರ ಉರಿತಾ ಇರುತ್ತೆ. ಹಂಗೆ ಎಲ್ಲರೂ ಇವಾಗ ಅವ್ರವ್ರ ಜಾಗಗಳಿಗೆ ಹೊರಟೋದ್ರು. ನಮ್ ಹೀರೋ ಬಂದು ಇವತ್ತು ಹೀರೋಯಿನ್ ಮಾಡ್ಕೊಂಡ್ ಕೊಟ್ಟಿರೋ ಅಡ್ಗೆಗಳ ಬಗ್ಗೆ ಎಲ್ಲ ಬುಕ್ ಅಲ್ಲಿ ಬರೀತಾ ಇರ್ತಾನೆ. ಡಿಶ್ ಬಗ್ಗೆ ಅವಳು ಹೇಳಿದ್ದು, ಅವಳು ಮಾಡ್ಕೊಂಡ್ ಬಂದಿರೋ ಸ್ಟೈಲ್ ಅಂತ ವಿತ್ ಡ್ರಾಯಿಂಗ್ ಎಲ್ಲದನ್ನು ಬರ್ದಿಡ್ತಾನೆ. ಅಂದ್ರೆ ಅವ್ನ್ ಡೈರಿ ಅಂತ ಹೇಳಿದ್ವಲ್ಲ ಅದ್ರಲ್ಲಿ ಎಲ್ಲದನ್ನು ಬರ್ಕೊಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ಆ ಜೇಸನ್ ನ ತೋರಿಸ್ತಾರೆ, ಅವ್ನ್ ಬಂದು ಅವನು ಕೊಟ್ಟಿರೋ ಚೇಂಬರ್ ಅಲ್ಲಿ ಇರ್ತಾನೆ. ಅವ್ನು ಎಂದ್ರ ಬಗ್ಗೆನೂ ತುಂಬಾ ಯೋಚನೆ ಮಾಡ್ತಾ ಇದ್ದಾನೆ. ಈ ಕಡೆ ಮೋಗ್ಜೋ ಕೂಡ ಅಷ್ಟೇ ತುಂಬಾ ಟೆನ್ಷನ್ ಆಗಿ ಕೂತಿರ್ತಾಳೆ. ಅವಳು ಹೆಂಗಾದ್ರೂ ಮಾಡಿ ಓಡಿಸ್ಬೇಕು ಅಂತ ಅನ್ಕೊಂತೀನಿ, ಬಟ್ ಎಲ್ಲರ ಹತ್ರ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾಳ
ಅಲ್ವಾ ಇವಳು ಅಂತ. ಇವಾಗ ಇನ್ನೊಂದ್ ಕಡೆ ರಾಯಲ್ ಸೆಕ್ರೆಟರಿ ಮತ್ತೆ ಅವ್ರ ಅಪ್ಪ ಇಮ್ ಫ್ಯಾಮಿಲಿ ಅಂತ ಹೇಳಿದ್ವಲ್ಲ, ಅವ್ರ ಅಪ್ಪ ಮಗ ಇಬ್ರು ಮಾತಾಡ್ಕೊಂತ ಇರ್ತಾರೆ. ಏನಪ್ಪಾ ರಾಜನೇನೋ ಮಾಡ್ತೀನಿ, ಇನ್ನೊಬ್ಬಳನ್ನ ಸೇರಿಸ್ತೀನಿ, ಹಂಗೆ ಹಿಂಗೆ ಅಂತ ಇದ್ದೆ, ಆ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂದಾಗ ಆ ರಾಯಲ್ ಸೆಕ್ರೆಟರಿ ಕೂಡ ಹೇಳ್ತಾನೆ, ಹೌದಪ್ಪ ನನ್ ಕೈಲಿ ಆದಷ್ಟು ಪ್ರಯತ್ನ ನಾನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ರಾಜ ಸ್ವಲ್ಪ ಆ ರಾಯಲ್ ಕುಕ್ಗೆ ಬಿದ್ದಂಗೆ ಇದ್ದಾನೆ, ಇವಾಗ ಗಿಫ್ಟ್ ಕೊಡಕ್ಕೆ ಒಪ್ಕೊಂಡಿದ್ದಾನೆ ಅಂದಾಗ ಅವ್ರ ಅಪ್ಪಗೆ ತುಂಬಾ ಖುಷಿ ಆಗೋಯ್ತು. ಪರವಾಗಿಲ್ವೇ, ಸ್ವಲ್ಪ ನೀನು ಸ್ಟೆಪ್ ನ ಮುಂದೆ ಎತ್ತಿಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ, ಏನು ನಿನ್ಗೆ ಗಿಫ್ಟ್ ಕೊಡಕ್ ಹೇಳಿದಾರೆ ಅಂತ ಕೇಳ್ಪಟ್ಟೆ, ಏನ್ ತಯಾರಿ ಮಾಡಿದ್ಯಾ ಅಂದಾಗ ಏನಿಲ್ಲ. ಅವಾಗ ರಾಯಲ್ ಕುಕ್ಕು ಏನೋ ಬ್ಯಾಗು ಅಂತ ಕೇಳ್ತಾ ಇದ್ರು, ಅದನ್ನ ತಗೊಂಡೋಗ್ ಕೊಟ್ರೆ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರಲ್ವಾ, ನಾನ್ ಅದನ್ನ ಕಂಡಿಡಿದ್ ಬಿಟ್ಟೆ ಅಂತ ಹೇಳ್ತಾರೆ. ಆ ಫ್ಲಾಶ್ ಬ್ಯಾಕ್ ನ ಮೀನ್ಸ್ ಅವ್ರು ಹೆಂಗ್ ಕಂಡಿಡಿದ್ರು ಅನ್ನೋದನ್ನ ಕೂಡ ತೋರಿಸ್ತಾರೆ. ಹೆಂಗೋ ಕಾಡಲ್ಲಿ ಹುಡುಕಿಯ ಬ್ಯಾಗ್ ನ ಕೂಡ ಕಂಡಿಡಿದ್ ಬಿಟ್ರು. ಅದ್ರೊಳಗಡೆ ಏನಿದೆ ಅಂತ ನೋಡಿದ್ರೆ ಬೆಳೆ ಬಾಳೋ ತರ ಗೋಲ್ಡೋ ಬೆಳ್ಳಿನೋ ಡೈಮಂಡೋ ಏನಿಲ್ಲ, ಏನೋ ಕೆಲವೊಂದು ಪೇಪರ್ಸ್, ಪಾಸ್ಪೋರ್ಟ್, ಆ ಬಾಚನ್ಗೆ ಅಂತದ್ ಇಟ್ಕೊಂಡಿರ್ತಾರ. ಪಾಸ್ಪೋರ್ಟ್ ನ ತೆಗೆದು ನೋಡ್ಬಿಟ್ಟು ಯಪ್ಪ ಶಾಕ್ ಆಗ್ಬಿಟ್ಟು, ಆ ಟೈಮಲ್ಲಿ ಫೋಟೋಸ್ ಎಲ್ಲ ಏನಿಲ್ವಲ್ಲ, ಜಸ್ಟ್ ಸ್ಕೆಚ್ ತಾನೇ ಮಾಡ್ತಾ ಇದ್ರು. ಸೇಮ್ ನಮ್ ಹೀರೋಯಿನ್ ತರನೇ ಇರೋದ್ರಿಂದ ಭಯನೇ ಪಟ್ಬಿಟ್ರು. ಬಟ್ ಈ ಬ್ಯಾಗ್ ನಮ್ ಹೀರೋಯಿನ್ ಗೆ ಸೇರಿರೋದಲ್ವಾ, ಅದನ್ನೇ ಹೀರೋ ಹತ್ರ ಕೊಟ್ಬಿಟ್ಟು ಅವಳಿಗೆ ಗಿಫ್ಟ್ ಆಗಿ ಕೂಡ ಕೇಳೋಣ ಅನ್ಕೊಂಡಿದೀನಿ ಅಂದಾಗ ಅವರಪ್ಪ ಕೂಡ ಓಕೆ ತುಂಬಾ ಒಳ್ಳೆ ಐಡಿಯಾ ಅಂತ ಹೇಳ್ತಾರೆ. ಅಂದಾಗೆ ಹೇಳೋದ್ ಮರ್ತ್ ಬಿಟ್ಟೆ, ಆ ಬ್ಯಾಗ್ ಅಲ್ಲಿ ಆ ಬುಕ್ ಇರೋದಿಲ್ಲ, ಮೋಸ್ಟ್ಲಿ ಎಲ್ಲಾದ್ರೂ ಬಿದ್ದೋಯ್ತಾ ಏನು ಅಂತ ಗೊತ್ತಿಲ್ಲ. ಬಟ್ ಇವ್ ಸೆಕ್ರೆಟರಿ ಎತ್ಕೊಂಡಾಗ್ಲೇ ಬ್ಯಾಗ್ ಅಲ್ಲೇ ಬುಕ್ ಇರೋದಿಲ್ಲ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಆ ಸೆಕ್ರೆಟರಿ ಬ್ಯಾಗ್ ನ ತಗೊಂಡೋಗಿ ನಮ್ ಹೀರೋ ಹತ್ರ ಕೊಟ್ಬಿಟ್ಟು, ತಗೊಳ್ಳಿ ಈ ಗಿಫ್ಟ್ ನ ನೀವು ಹೀರೋಯಿನ್ ಗೆ ಕೊಡಿ, ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ ಅಂದಾಗ ಹೀರೋ ಕೂಡ ಹೌದೌದು ಈ ಬ್ಯಾಗ್ ನಾನೇ ಹುಡುಕ್ತಾ ಇದ್ಲು, ಈ ಬ್ಯಾಗ್ ಹೆಂಗ್ ಸಿಕ್ತು ನಿಮ್ಗೆ ಅಂತ ಕೇಳಿದಾಗ, ನಾನೇ ನಿಮ್ಗೋಸ್ಕರ ಆ ಕಾಡು ಪ್ರದೇಶದಲ್ಲಿ ಕೆಲವು ಸೈನಿಕರನ್ನೆಲ್ಲ ಕರ್ಕೊಂಡೋಗಿ ಹುಡುಕಿ ತಗೊಂಡ್ ಬಂದು ಕೊಟ್ಟಿದ್ದೀನಿ, ಈ ಗಿಫ್ಟ್ ನ ಕೊಡಿ. ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಇಂದ ಇದ್ರ ಬಗ್ಗೆನೇ ಕೇಳ್ತಾ ಇದ್ರು, ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾರೆ, ನಿಮ್ಮೇಲಿರೋ ಕೋಪ ಎಲ್ಲ ಕೂಡ ಹೋಗುತ್ತೆ ಅಂದಾಗ ಹೀರೋ ಕೂಡ ಇದೇ ಸರಿ ಅಂತ ಅನ್ಸುತ್ತೆ. ಹೆಂಗಾದ್ರೂ ಮಾಡಿ ಹೀರೋಯಿನ್ ಬಲೆಯಲ್ಲಿ ನಮ್ ಹೀರೋನ ಬೀಳ್ಸ್ಬಿಡ್ಬೇಕಂತ ಹೇಳಿ ಸೆಕ್ರೆಟರಿ ತುಂಬಾ ಹೈಪ್ ಹತ್ಸಿ ಬಿಡ್ತಾ ಇದ್ದಾನೆ. ಇವಾಗ ನೀವು ಕೂಡ ನನ್ನ ಚಾನೆಲ್ ಗೆ ಲೈಕ್ ಮಾಡಿದಾಗ, ನಮ್ ವಿಡಿಯೋಸ್ ಇಷ್ಟಪಟ್ಟು ನೀವು ಲೈಕ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅಂತ ಬರುತ್ತಲ್ಲ, ನೀವು ಹೈಪ್ ಮಾಡೋದ್ರಿಂದ ನಮ್ಗೆ ಕೆಲವು ಪಾಯಿಂಟ್ಸ್ ಬರುತ್ತೆ, ನಮ್ ಚಾನೆಲ್ ಗ್ರೋತ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಮರಿದೆ ಹೈಪ್ ಮಾಡ್ಬಿಡಿ. ಆ ತರನೇ ನಮ್ ಹೀರೋ ಕೂಡ ಹೈಪ್ ಹತ್ಸಿ ಬಿಡ್ತಾ ಇರ್ತಾನೆ. ಇವಾಗ ಇನ್ನೊಂದ್ ಕಡೆ ಆ ಮಿಂಗ್ ದೇಶದಿಂದ ಅಂದ್ರೆ ನಮ್ಮ ಚೈನಾ ದೇಶದಿಂದ ಬರ್ತಿದ್ದಾರೆ ಈ ನಾಡಿಗೆ ಅಂತ ಹೇಳಿದ್ರಲ್ವಾ ಕೆಲವರು ಮೆಸೆಂಜರ್ಸ್, ಅವ್ರು ಇವಾಗ ನಮ್ಮ ಹೀರೋ ಅವರ ನಾಡಿನೊಳಗಡೆ ಎಂಟ್ರಿ ಆಗ್ಬಿಟ್ರು. ಬಟ್ ಇನ್ನು ನಮ್ಮ ಹೀರೋ ಅವರ ಪ್ಯಾಲೇಸ್ ವರ್ಗೂ ಬರ್ಲಿಲ್ಲ. ಈ ಸಣ್ಣ ಪುಟ್ಟ ಏರಿಯಾನ ಬೇರೆ ಗವರ್ನರ್ಸ್ ಅವರೆಲ್ಲ ನೋಡ್ಕೊಂತಾ ಇರ್ತಾರಲ್ಲ, ಆತರ ಒಂದು ಜಾಗಕ್ಕೆ ಬಂದಿರ್ತಾನೆ. ಅಲ್ಲಿರೋ ಗವರ್ನರ್ ತುಂಬಾನೇ ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡಿ ಅವ್ರಿಗೆ ಉಪಚಾರ ಮಾಡೋ ತರ ಊಟ ಎಲ್ಲ ಕೂಡ ಕೊಡ್ತಾರೆ. ಬಟ್ ಆ ಊಟ ಆ ಚೈನಾ ಇಂದ ಬಂದಿರ್ತಾನಲ್ವಾ ಆ ಮೆಸೆಂಜರ್ಸ್ ಗೆ ಹೆಡ್, ಅವ್ನ್ಗೆ ಅದು ಇಷ್ಟಾನೇ ಆಗೋದಿಲ್ಲ. ನಿಮ್ ಊಟ ನನ್ಗೇನು ಬೇಕಾಗಿಲ್ಲ, ನಾನೇ ನಮ್ ಕುಕ್ಸ್ ನ ಕೈಯಾರೆ ಕರ್ಕೊಂಡ್ ಬಂದಿದ್ದೀನಿ, ಅವ್ರ ಇವಾಗ ರಿಯಲ್ ಟೈಮ್ ಅಲ್ಲಿ ಅಡ್ಗೆ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವ್ರು ಬಂದವ್ರು ಟಕ ಅಂತ ಅಡ್ಗೆ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇದ್ರ ನೋಡಿ ಈ ನಾಡಿನ ಗವರ್ನರ್ ಗೆ ಒಂಥರ ಶಾಕ್ ಆಗೋಯ್ತು. ಅವ್ರ ಕತ್ತಿ ತಿರ್ಗ್ಸೋ ಸ್ಟೈಲು, ಆ ತರಕಾರಿ ಕಟ್ ಮಾಡೋ ಸ್ಟೈಲು, ಆ ಡಿಶ್ ನ ಪ್ರಿಪೇರ್ ಮಾಡೋ ಸ್ಟೈಲು ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಕ್ಚುಲಿ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ಅವ್ರಿಗಂತೂ ಮೈಂಡ್ ಬ್ಲೋಯಿಂಗ್ ಆಗಿರುತ್ತೆ. ಅಷ್ಟೇ ಅಲ್ಲ, ಇವ್ರು ಇವಾಗ ಅಡ್ಗೆ ಮಾಡ್ತಿದಾರಲ್ಲ ಅದ್ರಲ್ಲಿ ಟೋಫು ತರ ಒಂದು ಪೀಸ್ ಇರುತ್ತೆ, ಅದನ್ನ ಅಷ್ಟು ಮೈನ್ಯೂಟ್ ಆಗಿ ಅಷ್ಟು ಸಣ್ಣ ಕಟ್ ಮಾಡ್ತಾರೆ. ಅದನ್ನ ಒಂದು ಫ್ಲವರ್ ಶೇಪ್ ತರ ಮಾಡಿ ಅದನ್ನ ಒಂದು ಸೂಪ್ ಅಲ್ಲಿ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿ ಕೊಟ್ಟಿರ್ತಾರೆ. ತಿನ್ನಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಆಕ್ಚುಲಿ ಆ ಡಿಶ್ ನ ತಿನ್ಬಿಟ್ಟು ಈ ನಾಡಿನ ಗವರ್ನರೇ ಶಾಕ್ ಆಗ್ಬಿಟ್ರು, ಏನ್ ಇಷ್ಟು ಚೆನ್ನಾಗಿರೋ ಅಡ್ಗೆನಾ ಅಂತ. ಆಗ ಆ ಚೈನಾ ಇಂದ ಬಂದಿರ್ತಾರಲ್ಲ ಹೆಡ್, ಅವ್ನ್ ಹೇಳ್ತಾನೆ ಯುಹೂನ್ ಅಂತ ಇವನ ಹೆಸರು. ಅವ್ನ್ ಹೇಳ್ತಾನೆ, ನೋಡಿದ್ರ ನಮ್ ಶೆಫರ್ ಮಾಡಿರೋ ಅಡ್ಗೆ ಹೆಂಗಿದೆ ಅಂತ, ನೀವ್ ಮಾಡೋದನ್ನ ನಾನ್ ಸೀಂಡಿ ಕೂಡ ನೋಡೋದಿಲ್ಲ ಅಂತ ಓವರ್ ಗೆ ಸೀನ್ ಆಗ್ತಾ ಇರ್ತಾನೆ. ಇವ್ನ್ ಯಾವಾಗ ಅರಮನೆಗ್ ಬಂದು ಏನೆಲ್ಲ ಸೀನ್ ಕೊಡ್ತಾನಂತ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಈ ವಿಷಯ ಹೋಗಿ ನಿಮ್ ರಾಜ ಹತ್ರ ಹೇಳು ಅಂತ ಕೂಡ ಗವರ್ನರ್ ಹತ್ರ ಹೇಳ್ತಾನೆ. ಹಿಂಗಿರ್ಬೇಕಾದ್ರೆ ನಮ್ ರಾಯಲ್ ಕಿಚನ್ ಹತ್ರ ತೋರಿಸ್ತಾರೆ. ಆ ವೆಲ್ವಿಷರ್ ತಾತ ಇರ್ತಾರಲ್ವಾ, ಅವ್ರು ಬಂದು ನಮ್ ಹೀರೋಯಿನ್ ನ ಬಾ ಮನಿನ ಒಂದ್ ಜಾಗಕ್ಕೆ ಕರ್ಕೊಂಡ್ ಹೋಗ್ಬೇಕು ಅಂದಾಗ ಇವಳಿಗೆ ಅರ್ಥ ಆಗ್ತಿಲ್ಲ. ಇಲ್ಲಿಗೆ ಹೇಳ್ರಿ ಅಂದಾಗ ಬನ್ನಿನ ಕರ್ಕೊಂಡ್ ಹೋಗ್ತೀನಿ ಅಂತ ಒಂದು ಗಾರ್ಡನ್ ಗೆ ಕರ್ಕೊಂಡ್ ಹೋಗ್ತೇನೆ. ಇದು ರಾಯಲ್ ಗಾರ್ಡನ್, ಈ ಜಾಗಕ್ಕೆ ಯೂಶುವಲ್ ಆಗಿ ಯಾರು ಅಲೌಡ್ ಇಲ್ಲ, ಆದ್ರೆ ರಾಜ ನಿನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನೀನ್ ಯಾವಾಗ ಬೇಕಾಗಿದ್ರು ಬಂದು ಹೋಗ್ಬೋದು ಅಂತ ಹೇಳ್ತಾರೆ. ಇವಳು ಕೂಡ ಒಳಗಡೆ ಎಲ್ಲ ಹೋಗಿ ನೋಡ್ತಾಳೆ. ತುಂಬಾ ಡಿಫ್ರೆಂಟ್ ಆಗಿರೋ ಗಿಡಗಳು, ಫ್ರೆಶ್ ಆಗಿ ಹಣ್ಣುಗಳು ಬಿಡೋ ತರ ಗಿಡಗಳೆಲ್ಲ ಇರುತ್ತೆ. ಅದನ್ನ ನೋಡಿ ಸಖತ್ ಖುಷಿ ಪಡ್ಬಿಟ್ಲು. ಇದ್ರ ಬಗ್ಗೆ ನಾನು ಹಿಸ್ಟ್ರಿ ಬುಕ್ ಅಲ್ಲಿ ನೋಡಿದ್ದೆ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬಾ ಖುಷಿ ಆಗ್ತಿದೆ ಅಂತ ಎಕ್ಸೈಟ್ಮೆಂಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ನಮ್ ಹೀರೋ ಕೂಡ ಬಂದಿರ್ತಾನೆ. ಇದನ್ನ ಇವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮಹಾರಾಜ ನೀವೇನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಕೇಳ್ತಾಳೆ. ನಮ್ ಹೀರೋ ಕೂಡ ಬಂದ್ ನೋಡ್ಬಿಟ್ಟು, ಹೆಂಗಿದೆ ಜಾಗ, ತುಂಬಾ ಇಷ್ಟ ಆಯ್ತಾ, ನಿನ್ ಮುಖದ ಮೇಲೆ ಎಕ್ಸೈಟ್ಮೆಂಟ್ ನೋಡಿದ್ರೇನೆ ಗೊತ್ತಾಗುತ್ತೆ, ನೀನ್ ಯಾವಾಗ ಬೇಕಾಗಿದ್ರು ಈ ಜಾಗಕ್ಕೆ ಬಂದ್ ಹೋಗ್ಬೋದು ಅಂದಾಗ ಇವಳಿಗೆ ತುಂಬಾ ಸಂತೋಷ ಆಯ್ತು. ತುಂಬಾ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾಳೆ. ಅಲ್ಲಿ ತುಂಬಾ ಫ್ರೆಶ್ ಆದ ಫ್ರೂಟ್ಸ್ ಇರುತ್ತಲ್ಲ, ಅಲ್ಲಿ ಆಲ್ಮಂಡ್ ಕೂಡ ಇರುತ್ತೆ. ಆಕ್ಚುಲಿ ಆಲ್ಮಂಡ್ ನ ಬಂದು ಇವರು ಫ್ರೂಟ್ ನ ಮಾತ್ರನೇ ಯೂಸ್ ಮಾಡ್ತಾ ಇದ್ದು, ಆಲ್ಮಂಡ್ ಸೀಡ್ಸ್ ನ ಇವರು ಯೂಸ್ ಮಾಡೋದಿಲ್ಲ, ಅಡ್ಗೆಗೋಸ್ಕರ ಯೂಸ್ ಮಾಡ್ಕೊಳ್ತಾ ಇದ್ರು. ಈಗ ಸೀಡ್ಸ್ ಬಗ್ಗೆ ನಮ್ ಹೀರೋಯಿನ್ ಹೇಳ್ತಾಳೆ, ಇದನ್ನ ನಮ್ ಕಾಲಘಟ್ಟದಲ್ಲಿ ಚೆನ್ನಾಗಿ ಯೂಸ್ ಮಾಡ್ತೀವಿ, ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು, ನಿಮ್ಗೊಂದಿನ ಮಾಡ್ಕೊಡ್ತೀನಿ ಅಂತ ನಮ್ ಹೀರೋ ಹತ್ರ ಮಾತಾಡ್ತಾಳೆ. ಆಕ್ಚುಲಿ ಗಿಡಗಳನ್ನೆಲ್ಲ ನಮ್ ಹೀರೋಗೆ ಬೇರೆ ನಾಡಿಂದ ಬಂದಿರ್ತಾರಲ್ಲ, ಇವ್ರ ನಾಡಿಗೆ ವಿಸಿಟ್ ಮಾಡಕ್ಕೆ ಅಂತ ಬರ್ತಾರಲ್ಲ, ಅವರೆಲ್ಲ ಗಿಫ್ಟ್ ತರ ಕೊಟ್ಟಿರೋ ಗಿಡಗಳು. ಇದರಲ್ಲಿ ಸುಮಾರು ಗಿಡಗಳನ್ನ ಅವ್ರ ಅಡ್ಗೆಗೋಸ್ಕರ ಯೂಸ್ ಮಾಡ್ಕೊಂತಾರೆ, ಬೇರಾಗಿರ್ಬೋದು, ಎಲೆಗಳಾಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನೆಲ್ಲ. ಬಟ್ ಕೆಲವೊಂದು ಗಿಡಗಳನ್ನ ಯೂಸ್ ಮಾಡೋದಿಲ್ಲ, ಜಸ್ಟ್ ಫಾರ್ ಶೋ ಅಂತ ಬೆಳೆಸ್ತಾ ಇರ್ತಾರ ಅಷ್ಟೇ. ಈ ತರ ಗಾರ್ಡನ್ ಸುತ್ತಿ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಒಳಗಡೆ ಎಂಟ್ರಿ ಇಲ್ಲ, ಇಲ್ಲಿ ಪಾಯ್ಸನಸ್ ಗಿಡಗಳಿದೆ ಅಂತ ಹಾಕಿರ್ತಾರೆ. ಅಂತ ಗಿಡಗಳು ಏನಪ್ಪಾ ಅಂತ ನೋಡಿದ್ರೆ ಮೆಣಸಿನ್ಕಾಯಿ ಗಿಡ. ಅದನ್ನ ನೋಡಿದ ತಕ್ಷಣ ನಮ್ ಹೀರೋಯಿನ್ ಜಂಪ್ ಹೊಡ್ಕೊಂಡೋಗಿ, ಆಹಾ ನಾನು ಇದನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ, ಇದು ಎಂತ
ಎಂತ ಸೂಪರ್ ಆದ ಇಂಗ್ರೀಡಿಯೆಂಟ್ ಗೊತ್ತಾ ಅಂತ ಹೇಳಿ ಲಬಕ್ ಅಂತ ಕಿತ್ಕೊಂಡು ತಿಂತಾ ಇದ್ದಾಳೆ. ಇದ್ರ ನೋಡಿ ಹೀರೋ ಶಾಕ್ ಆಗ್ಬಿಟ್ಟ. ನೀನೇನು ನಿನ್ ಪಾಡಿಗೆ ನೀನ್ ಅದನ್ನ ತಿಂತಾ ಇದೀಯ, ಅದು ಪಾಯ್ಸನ್ ಗೊತ್ತಾ, ಇನ್ನು ಹೇಳ್ಬೇಕಂದ್ರೆ ಅದನ್ನ ತಿಂದು ಸುಮಾರು ಜನ ಸತ್ತೋಗ್ಬಿಟ್ಟಿದ್ದಾರೆ, ನೀನೇನ್ ಹಂಗ್ ತಿಂತಾ ಇದೀಯಾ ಅಂದಾಗ ಅವಳ ಅಂತಾಳೆ, ಏನು ಪಾಯ್ಸನ್, ಇದು ಎಂತ ಒಂದು ಇಂಗ್ರೀಡಿಯೆಂಟ್ ಗೊತ್ತಾ, ನೀವ್ ಹೇಳಿದ್ ಕರೆಕ್ಟೇ, ಬುಕ್ಕಲ್ ಕೂಡ ನಾನು ಓದಿದೀನಿ, ಜೋಸೆನ್ ಪೀರಿಯಡ್ ಅಲ್ಲಿ ಈ ಮೆಣಸಿನ್ಕಾಯಿನ ವೆಪನ್ ಕೂಡ ಯೂಸ್ ಮಾಡ್ತಾ ಇದ್ರಂತೆ. ಇದ್ರೂನು ಇದನ್ನ ಅಡಿಗೆನಲ್ಲಿ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ ಅದ್ರ ಬಗ್ಗೆ ಹೊಗಳ್ತಾ ಇರ್ತಾಳೆ. ಹಂಗೆ ಮಾತಾಡ್ಕೊಂಡು ಹತ್ರ ಬಂದಾಗ ನಮ್ ಹೀರೋ ನಿನ್ಗೋಸ್ಕರ ಇನ್ನೊಂದು ಗಿಫ್ಟ್ ಕೂಡ ಇಟ್ಕೊಂಡಿದೀನಿ ಅಂತ ಹೇಳಿ ಹಿಂದ್ಗಡೆಯಿಂದ ಅವಳ ಹ್ಯಾಂಡ್ ಬ್ಯಾಗ್ ನ ಎತ್ತಿ ತೋರಿಸ್ತಾನ. ಇವಳಿಗೆ ಸಖತ್ ಖುಷಿ ಆಗೋಯ್ತು, ಇದನ್ನ ಇವಳು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ವಲ್ಲ. ಆ ಎಕ್ಸೈಟ್ಮೆಂಟ್ ಅಲ್ಲಿ ಹಂಗೆ ಓಡೋಗಿ ನಮ್ ಹೀರೋನ ಹಗ್ಗಲ್ಲ ಕೂಡ ಮಾಡ್ಕೊಂತಾಳೆ. ಹೀರೋಗೆ ಒಂಥರ ಶಾಕ್ ಆಗೋಯ್ತು, ಇದೇನಿದೆ ಹುಡುಗಿ ತರ ಮಾಡ್ತಿದ್ದಾಳೆ ಅಂತ. ಅಂದ್ರೆ ಅವಳಿಗೆ ಖುಷಿನ ಕಂಟ್ರೋಲ್ ಮಾಡ್ಕೊಳಕ್ ಆಗದೆ ರಾಜ ಅಂತ ಕೂಡ ನೋಡಿಲ್ಲ ಹಗ್ ಮಾಡ್ಕೊಂಡ್ಬಿಟ್ಲು. ಬಟ್ ನಮ್ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಬಟ್ ಸ್ವಲ್ಪ ಇವಳೆ ದೂರ ಬಂದ್ಬಿಟ್ಟು ನನಗ್ ತುಂಬಾ ಖುಷಿ ಆಗ್ತಿದೆ ಅಂದಾಗ ಹೀರೋ ಏನು ಹೇಳೋದಕ್ಕೋಸ್ಕರ ಹತ್ರ ಬರ್ತಾ ಇರ್ತಾನೆ. ನನ್ಗೋಸ್ಕರ ನೀವೇನಕ್ಕೆ ಇದೆಲ್ಲ ಮಾಡ್ತಾ ಇದೀರಾ, ಏನಕ್ಕಂತ ಹೇಳಿ ಅಂತ ಕೇಳ್ತಾಳೆ. ಆದ್ರೆ ನಮ್ ಹೀರೋ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ. ಹಂಗೆ ಹತ್ರ ಹೋದವನು ನಮ್ ಹೀರೋಯಿನ್ ಶೋಲ್ಡರ್ಸ್ ನ ಇಟ್ಕೊಂಡು ಹಂಗೆ ಮನ್ಸಲ್ಲಿ ಅನ್ಕೊಂತಾನೆ, ನಾನ್ ಇವಾಗ ತಾನೇ ನಿನ್ನ ಒಂದು ಹುಡುಗಿ ತರ ನೋಡಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಂತ. ಆದ್ರೆ ಅದನ್ನ ಬಾಯ್ ಬಿಟ್ಟು ಅವ್ನ್ಗೆ ಹೇಳಕ್ ಆಗ್ತಾ ಇಲ್ಲ, ಹೇಳಕ್ಕೂ ಆಗೋದಿಲ್ವಲ್ಲ. ಸೊ ಟಕ್ಕಂತ ಸ್ವಲ್ಪ ದೂರ ಬಂದ್ಬಿಟ್ಟ. ಅದು ಏನಿಲ್ಲ, ನೀನು ನನ್ಗೋಸ್ಕರ ತುಂಬಾ ಕಷ್ಟಪಟ್ಟು ಅಡ್ಗೆ ಎಲ್ಲ ಮಾಡ್ತಾ ಇದೆಯಲ್ವಾ, ಅದರಿಂದ ಒಂದು ಸಣ್ಣ ಕಾನ್ವರ್ಸೇಷನ್ ನಿನ್ಗೆ ಇದನ್ನ ಕೊಡ್ತಾ ಇದೀನಿ ಅಂತ ಹೇಳ್ತಾನೆ. ಅದನ್ನು ನಮ್ ಹೀರೋಯಿನ್ ಮುಖ ನೋಡ್ಕೊಂಡು ಹೇಳಲ್ಲ, ಆ ಕಡೆ ತಿರ್ಕೊಂಡೇ ಹೇಳ್ತಾ ಇರೋದು. ಹೀರೋಯಿನ್ ಕೇಳ್ತಾಳೆ, ಅದಕ್ಕೆ ಯಾಕೆ ನೀವು ಆನ್ಸರ್ ಮಾಡೋದಕ್ಕೆ ಆ ಕಡೆ ತಿರ್ಕೊಂಡಿದೀರಾ ಅಂತ. ಹಿಂದೆನೆ ಬರ್ತಾಳ. ಹೀರೋಗ್ ಒಂಥರ ಹಾರ್ಟ್ ಬೀಟ್ ರೈಸ್ ಆಗ್ತಾ ಇರುತ್ತೆ. ಬೇಡ ನೀನ್ ಹತ್ರ ಬರ್ಬೇಡ ಅಂತ ಒಂದ್ ದೂರ ಹೋದ್ರೆ ಇವಳು ಹಿಂದೆನೆ ಬರ್ತಾ ಇದ್ದಾಳೆ. ಒಂದ್ ಸ್ಟೇಜ್ಗೆ ಒಂದ್ ಕಾಲ್ ಎಡವಿ ಕೆಳಗಡೆ ಬೀಳಕ್ ಹೊರಟೋದ. ಟಕ್ಕಂತ ನಮ್ ಹೀರೋಯಿನ್ ಹಿಡ್ಕೊಂಡ್ಬಿಟ್ಲು ಅಂತ ಅನ್ಕೊಂತೀವಿ. ಬಟ್ ಅವ್ನ ಹೆಂಗ್ ಹಿಡ್ಕೊಳಕ್ ಆಗುತ್ತೆ. ಸೊ ದಪ್ಪ ಅಂತ ಇಬ್ರು ಕೆಳಗಡೆ ಬಿದ್ಬಿಟ್ರು. ನಮ್ಮ ಹೀರೋ ಮೇಲೆನೆ ಹೀರೋಯಿನ್ ಬಿದ್ದಿರೋದು. ಹಂಗೆ ಒಂದ್ ಸೆಕೆಂಡ್ ಇಬ್ರು ಒಬ್ರಿಗೊಬ್ರನ್ನ ನೋಡ್ಕೊಂತಾ ಇರ್ತಾರೆ. ಆಲ್ಮೋಸ್ಟ್ ಇಬ್ಬರ ಮಧ್ಯೆ ಒಂದು ಸಣ್ಣ ಸ್ಪಾರ್ಕ್ ಸ್ಟಾರ್ಟ್ ಆದಂಗೆ ಇದೆ. ನಮ್ ಹೀರೋಯಿನ್ಗೆ ಕೂಡ ಆಲ್ಮೋಸ್ಟ್ ನಮ್ ಹೀರೋ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಬರಕ್ಕೆ ಸ್ಟಾರ್ಟ್ ಆಗಿತ್ತಲ್ವಾ. ಸೊ ಏನಾಗುತ್ತೆ ಅಂತ ನಾವು ಮುಂದೆ ಬರೋ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ಮುಂದೆ ಬರೋ ಪಾರ್ಟ್ಸ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಲೈಕ್ ಮಾಡಿ ಮರಿದೆ, ಅದು ನಮ್ಗೆ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ. ಮತ್ತೆ ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.